ಎಲ್ಲ ಧ್ಯಾನಿಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗೆ ಆತ್ಮ ಪ್ರಣಾಮಗಳು. ಮಾಸ್ಟರ್ಸ್, ಇವತ್ತು ಒಂದು ಅತ್ಯಂತ ಸುದಿನ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮಹಾನ್ ಯೋಗಿ ಹಿಮಾಲಯದಿಂದ ನಮ್ಮ PMC ಕನ್ನಡ ಸ್ಟುಡಿಯೋಗೆ ಬಂದಿದ್ದಾರೆ. ಆಳವಾದ ಒಂದು ಸಾಧನೆಯನ್ನು ಅವನು ಮಾಡಿ ಎಷ್ಟೋ ಒಂದು ಸ್ವ ಅನುಭವವನ್ನು ಪಡೆದು ಹಿಮಾಲಯ ಒಂದು ಶಿಖರಗಳಲ್ಲಿ ಅವರು ಒಂದು ಶಿಖರ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಆಳವಾದ ಜ್ಞಾನವನ್ನು ಅವರು ಪಡೆದಿದ್ದಾರೆ. ಮುಖ್ಯವಾಗಿ ಕೆಲವು ವರ್ಷಗಳಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ಗೆ ಅವರು ಬಂದು ಈ ಮೂಮೆಂಟಿಂದನೂ ಅವರು ಎಷ್ಟೋ ಒಂದು ತಮ್ಮ ಜ್ಞಾನವನ್ನು ಅನುಭವವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸಸ್ಯಾಹಾರ ರ್ಯಾಲಿಗಳಾಗಿರಬಹುದು, ಪಿರಮಿಡ್ಗಳನ್ನು ಓಪನ್ ಮಾಡೋದಾಗಿರಬಹುದು, ಈ ಥರ ಹಲವಾರು PSSM ಮೂಮೆಂಟ್ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುತ್ತಾ ಎಷ್ಟೋ ಒಂದು ಜ್ಞಾನವನ್ನು ಅವರು ನೀಡ್ತಾ ಇದ್ದಾರೆ. ಅವರು 110 ವರ್ಷದ ಯುವಕರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವ್ರನ್ನ ನೀವು ನೋಡಿದಾಗ ಅವರ ಒಂದು ಏಜ್ 110 ವರ್ಷನ ಅಂತ ಹೇಳಲಿಕ್ಕೆ ಅಂದರೆ ಅದನ್ನು ಅಷ್ಟು ವಯಸ್ಸಿದೆನಾ ಅವರಿಗೆ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಅಂತಹ ಒಂದು ಮಹಾನ್ ಸಾಧನೆಯನ್ನು ಮಾಡಿ ಅವರ ಶರೀರ, ಮನಸ್ಸು, ಬುದ್ಧಿಯನ್ನು ಅಷ್ಟು ಕಂಟ್ರೋಲಲ್ಲಿ ಅವರು ಇಟ್ಕೊಂಡಿದ್ದಾರೆ. ಅಂಥ ಮಹಾನ್ ಯೋಗಿಯ ಜೊತೆ ಇವತ್ತು ನಾವು ಇಂಟರ್ವ್ಯೂ ಮಾಡೋದೇ ನನ್ನ ಭಾಗ್ಯ ಅಂತ ಭಾವಿಸ್ತಿದ್ದೀನಿ. ಸೊ ಅವರ ಒಂದು ಆಧ್ಯಾತ್ಮಿಕ ಪ್ರಯಾಣ, ಈ ಧ್ಯಾನದ ಒಂದು ಪ್ರಾಮುಖ್ಯತೆ, ಈ ಮನುಷ್ಯನ ಜೀವನದಲ್ಲಿ ಈ ಆಧ್ಯಾತ್ಮಿಕದ ಒಂದು ಅವಶ್ಯಕತೆ ಏನು, ಈ ಧ್ಯಾನದ ಒಂದು ಅವಶ್ಯಕತೆ ಏನು ಅಂತ ಅವರನ್ನು ಕೇಳಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸ್ವಾಮೀಜಿ. ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದು, ನಮ್ಮ ಸ್ಟುಡಿಯೋಲ್ಲಿ ಇವತ್ತು ನೀವು ಬರೋದು ತುಂಬ ತುಂಬ ಖುಷಿ ಆಗ್ತಿದೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸ್ವಾಮೀಜಿ. ಎಲ್ಲನೂ ಗುರು ಕಟಾಕ್ಷಗಳು. ಸ್ವಾಮೀಜಿ, ನಿಮ್ಮನ್ನು ನೋಡಿದ್ರೆ ನಾವು ಕೇಳಿದ್ದಷ್ಟೇ 108 ವರ್ಷ ಸ್ವಾಮೀಜಿ ಅಂತ. ಬಹಳಷ್ಟು ಅಂದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಲೈಫ್ ಸ್ಟೈಲ್ಗೆ ಮನುಷ್ಯ 60 ವರ್ಷ, 70 ವರ್ಷ, 80 ವರ್ಷ, ಯಾರೋ 85, 90 ಮೇಲೆ ಆ ಥರ ಇದ್ದಾರೆ. ನಿಮ್ಮನ್ನು ನೋಡಿದ್ರೆ ಆ ಥರ ಅನಿಸೋದೇ ಇಲ್ಲ. ಸ್ವಾಮೀಜಿ, ಬಹಳಷ್ಟು ಅಂದರೆ ಈ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ನಾವು ನೋಡಿಕೊಂಡ್ರೆ ಈ ಒಂದು ಸಂಸಾರ, ಬೆಳಿತೀವಿ, ಒಂದು ಜಾಬ್ ಮಾಡ್ತೀವಿ, ಆಮೇಲೆ ಮದುವೆ, ಆದಮೇಲೆ ಮಕ್ಕಳು, ನೆಕ್ಸ್ಟ್ ಮತ್ತೆ ಅವ್ರಿಗೋಸ್ಕರ ದುಡಿಯೋದು, ಮನುಷ್ಯನ ಜೀವನ ಇದೇ ಥರ ಸಾಗ್ತಾ ಇದೆ. ಬಟ್ ನೀವು ಹಿಮಾಲಯಕ್ಕೆಲ್ಲ ಹೋಗಿ ಈ ಥರ ಒಂದು ಮಹಾನ್ ಸಾಧನೆಯನ್ನು ಮಾಡಿ ಎಷ್ಟೋ ಒಂದು ಆಳವಾದ ಜ್ಞಾನವನ್ನು ನೀವು ಅನುಭವಪೂರ್ವಕವಾಗಿ ಪಡೆದಿದ್ದೀರಿ. ಸೊ ನಿಮ್ಮಂಥ ಯೋಗಿಗಳ ಒಂದು ಲೈಫ್ ಸ್ಟೈಲ್ ಅಂದರೆ ಚಿಕ್ಕವರಿದ್ದಾಗಿಂದ ಹೆಂಗಿತ್ತು ನಿಮ್ಮ ಲೈಫ್ ಸ್ಟೈಲು? ಈ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆ ಅವಾಗಿಂದನೇ ಇತ್ತಾ? ಇಂತಹ ಒಂದು ಸ್ಥಿತಿಗೆ ಬರಲು ಕಾರಣವೇನು? ಅಂದರೆ ಸಾಧಾರಣವಾಗಿ ಅಮ್ಮ ಅಪ್ಪ ಬೆಳೆಸ್ತಾರೆ, ಮದುವೆ ಮಾಡ್ಕೋಬೇಕು, ಈ ಥರ ಅಂತ ಯೋಚನೆ ಮಾಡ್ತಾರೆ. ಬಟ್ ನಿಮ್ದು ಈ ಥರ ಡಿಫ್ರೆಂಟು ಅಂದರೆ ಒಂದು ಯೋಗಿ ಕಡೆಗೆ ನೀವು ಬಂದಿದ್ದೀರಾ. ಸೊ ನಿಮ್ಮ ಒಂದು ಚಿಕ್ಕವರಿದ್ದಾಗ ನಿಮ್ಮ ಒಂದು ಲೈಫ್ ಹೆಂಗಿತ್ತು, ಅದ್ರ ಬಗ್ಗೆ ತಿಳಿಸ್ತೀರಾ ಸ್ವಾಮೀಜಿ? ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೈವ ಪ್ರಾರ್ಥನಾ, ಗುರು ಪ್ರಾರ್ಥನಾ ಮಾಡೋದು ನಮ್ಮ ಸಂಪ್ರದಾಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಶರದಿಂದು ವಿಕಾಸ ಮಂದಹಾಸಂ ಗುರು ಸುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಂ ಉಪಾಸ್ಮಹೇ ಐಂ ಸರಸ್ವತಿಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಶ್ರೀ ಹಯಗ್ರೀವ ಗುರುಂ ಉಪಾಸ್ಮಹೇ. ನಮ್ಮ ಗುರುಗಳು ಮಹಂತ ಹಿಮಾಲಯಗಿರಿಜಿ ಅವರನ್ನು ನಮಸ್ಕಾರ ಮಾಡಿಕೊಂಡು ಈ PMC ಅಂತ ಒಂದು ವ್ಯವಸ್ಥೆಯನ್ನು ಚಾಲೂ ಮಾಡಿಬಿಟ್ಟಿದ್ದ, ಪ್ರಪಂಚಗಳಿಗೆಲ್ಲರಿಗೂ ಧ್ಯಾನ ಬಗ್ಗೆ ತೋರಿಸಿದ್ದ ಶ್ರೀಮಾನ್ ಪತ್ರಿಜಿಯವರೆಗೂ ನಮಸ್ಕಾರಗಳು ಇಟ್ಕೊಂಡು, ಪ್ರೇಕ್ಷಕ ವೀಕ್ಷಕ ಮಹಾಜನಕ್ಕೆ ಎಲ್ಲರಿಗೂ ನಮಸ್ಕಾರ ಇಟ್ಕೊಂಡು, ಅದು ಹೆಸರೇ ಹಿಮ ಆಲಯ. ಮಂದಿರ ಅನ್ನೋದು ಸ್ಲ್ಯಾಬ್ ಮಾಡಿ ಅಂದರೆ ಮಂದಿರ, ಗೋಪುರ, ಗರ್ಭಗೃಹ, ಧ್ವಜಸ್ತಂಭ, ಬಲಿಪೀಠ, ಧ್ಯಾನ ಮಂದಿರ, ದರ್ಶನ ಮಂಟಪ ಅಂತ ಈ ಸಿಸ್ಟಮ್ನಲ್ಲಿ ಇರೋದನ್ನು ಆ ಲಯ ಅಂತಾರೆ. ಅದರಲ್ಲಿ ಲಯ, ನೀವು ಲಯ ಆಗೋಕ್ಕೆ ನೀವು ಅಲ್ಲಿ ಬರಬೇಕು ಅಂತ. ನಮ್ಮ ಪೂರ್ವಿಕರು ಒಂದೊಂದು ವಿಷಯನಲ್ಲೇ ಎಷ್ಟೋ ದೊಡ್ಡ ವಿಷಯನ ಇಟ್ಬಿಡ್ತಾರೆ. ಆಲಯಕ್ಕೂ ಹೋಗೋಕ್ಕೆ ಮುಂಚೆ ಬೆಲೆಯೇ ಚಪ್ಪಲಿ ಬಿಡಬೇಕು. ಚಪ್ಪಲಿ ಇಟ್ಬಿಟ್ಟಿಂದ
ಆ ಚಪ್ಪಲಿ ಹ್ಯಾಂಗೆ ಬಿಟ್ಟಿದೆಯೋ ಆ ಥರ ನಾನು ಪುರುಷ, ನಾನು ಸ್ತ್ರೀ, ನಾನು ವಯಸ್ಸಾನವರು, ನಾನು ಹುಡುಗರು, ನಾನು ದೊಡ್ಡ ಆಫೀಸರು, ನಾನು ಡಾಕ್ಟರು, ನಾನು ಇಂಜಿನಿಯರು, ಈ ವ್ಯವಹಾರ ಎಲ್ಲ ಬಿಟ್ಟು ನಾವು ಜೀವಾತ್ಮ, ನೀವು ಪರಮಾತ್ಮ, ನಿನ್ನಲ್ಲಿ ಲಯ ಆಗೋಕ್ಕೆ ಇಲ್ಲಿ ನಾವು ಬಂದಿದ್ದೆ ಅನ್ನೋದು ಬಾಧ್ಯತೆ ಆ ಸಂಸ್ಕಾರದಲ್ಲಿ ಒಳಗೆ ಬರಬೇಕು ಅಂತ ಚಪ್ಪಲಿ ಬಿಡೋದಕ್ಕೂ ಇಂಡಿಕೇಶನ್. ಎದ್ನಲ್ಲಿನೂ ನಮ್ಮ ಹಲವರು ಅವರು ಸೈನ್ಸ್ ರಹಸ್ಯವಾಗಿ ಇಟ್ಟುಬಿಟ್ಟು ಆದಮೇಲೆ ಎಲ್ಲನೂ ಇಟ್ಟಿದ್ದಾರೆ. ಹೋಗದ ಉಳ್ಳನ್ನೇ ಅಲ್ಲಿ ಬಲಿಪೀಠಕ್ಕೆ ಒಂದು ನಮಸ್ಕಾರ ಮಾಡಬೇಕು, ಧ್ವಜಸ್ತಂಭನ ಹೀಗೆ ನೋಡಬೇಕು. ಹೀಗೆ ನೋಡಂದರೆ ಯು ವಿಲ್ ಟೇಕ್ ಎ ಬ್ರೀತ್, ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅಲ್ಲಿ ಆ ದೇವರ ಬಗ್ಗೆ ಇರೋದು ಯಾವುದೋ ಒಂದು ರೆಕಾರ್ಡ್, ಯಾವಾಗಲೂ ಅದೇ ಶಬ್ದ ಬರ್ತಾ ಇರ್ತದೆ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಶ್ರೀಮಾತ್ರೇ ನಮಃ. ಸೊ ನಿಮಗೆ ಬೇರೆ ಐಡಿಯಾ ಅಲ್ಲಿ ಬರೋದಿಲ್ಲ. ಅಲ್ಲಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊತೀವಿ, ಉಂಡಿನಲ್ಲಿ ದಕ್ಷಿಣ ಹಾಕ್ತೀವಿ. ಅಲ್ಲೇ ಇರೋದು ಒಂದು ಸೀಕ್ರೆಟ್. ದೊಡ್ಡವರು ಏನು ಹೇಳ್ತಾರೆ, ಉಂಡಿನಲ್ಲಿ ಆಗೋದು ದಕ್ಷಿಣಕ್ಕಂದ್ರೇನು, ಆ ದೇವರಕ್ಕೂ ಇನ್ನೊಂದು ದಕ್ಷಿಣ ಕೊಡಿ ಬಾಪ ಅಂತಾರೆ. ಇನ್ನೊಂದು ದಕ್ಷಿಣ ಇಲ್ಲದ ದಕ್ಷಿಣ ಏನು ಅಂದರೆ ಗರ್ಭಗೃಹ ಸುತ್ತೋದು, ಪ್ರಬಲ ಪ್ರದಕ್ಷಿಣ ಅಂತಾರಲ್ಲ, ಪ್ರದಕ್ಷಿಣಕ್ಕೂ ಅರ್ಥ ಅದು. ನಾವು ಕೊಡೋದು ನಿಜವಾದ ದಕ್ಷಿಣ ಅದು. ಈ ರೊಕ್ಕ ಏನು ಈಗ ಇರ್ತದೆ, ನಾಳೆ ಹೋಗ್ತದೆ. ನಾವು ನಮ್ಮ ಕೊಡೋದು ಅದು ಮೇನ್, ಆ ದಕ್ಷಿಣ. ಆಲಯ ನಿರ್ಮಾಣ ಒಳಗನೆ ಅವ್ರು ಏನು ಮಾಡ್ತಾರೆ, ಅದೇ ನೋಡೋಕ್ಕೂ ಒಂದು ಪಿರಮಿಡ್ ಥರ ಕಾಣಿಸ್ತದೆ. ಆಲಯ ಮೇಲೆ ಒಂದು ಶಿಖರ ಇರ್ತದೆ. ಆ ಶಿಖರ ವಿಶ್ವಶಕ್ತಿನ ಗ್ರಹಣ ಮಾಡಿಬಿಟ್ಟು ಒಳಗಡೆ ಇರೋದು ವಿಗ್ರಹ ಯಾವುದಾಗಲಿ ಆ ವಿಗ್ರಹ ಕೊಡ್ತದೆ. ಎಷ್ಟು ಐಡಿಯಾ ಮಾಡಿದ್ದಾರೆ ಅಂದರೆ, ಭೂಮಾತಕ್ಕೆ ಏನು ಶಕ್ತಿ ಇದೆ ಅಂದರೆ ಯೂನಿವರ್ಸಲ್ ಪವರ್ ನೇರ ಭೂಮಾತ ತೊಗೊಂಡು ಬಿಡ್ತದೆ. ಮನುಷ್ಯರಕ್ಕೂ ಬ್ರಹ್ಮರಂಧ್ರಗಳಿಂದ ಶಕ್ತಿ ಬರ್ತದೆ. ಅಂದರೆ ಈ ಅರಿಕಾಲು ಭೂಮಿಗೆ ಟಚ್ ಆಗಿಬಿಟ್ಟಿದ್ದಂದರೆ ಆ ಶಕ್ತಿ ಹೋಗಿಬಿಡ್ತಾ ಇರ್ತದೆ. ಹಾಂ, ಇದೊಂದು ಡೌಟ್ ಇತ್ತು ಸ್ವಾಮೀಜಿ. ಭಾಳಷ್ಟು ಚೆನ್ನಾಗಿ ಕೇಳಿದ್ದೀನಿ ನಾನು. ಶಕ್ತಿ ತೊಗೊಂಡಾಗ ನಾವು ಭೂಮಿ ಮೇಲೆ ಈವನ್ ನಾವು ಕೂತ್ಕೋಬೇಕಾದ್ರೂ ಮ್ಯಾಟ್ ಹಾಕ್ಕೋಬೇಕು, ಡೈರೆಕ್ಟಾಗಿ ಕೂಡಬಾರ್ದು ಅಂತಾರೆ. ಅದು ನಾವು ಹಂಗೆ ಕೂತ್ಕೊಂಡ್ರೆ ನಮ್ಮ ಶಕ್ತಿ ಭೂಮಿಗೆ ಹೋಗುತ್ತಾ ಸ್ವಾಮೀಜಿ? 100%. ಎಸ್ಪೆಷಲಿ ಯೂನಿವರ್ಸಲ್ ಪವರ್ನ ತೊಗೊಂಡೋದಕ್ಕೆ ಮನುಷ್ಯರಕ್ಕೂ 5 ಸ್ಪಾಟ್ಸ್, ಒಳ್ಳೆ ಸ್ಪಾಟ್ಸ್ ಇದೆ. ರೋಮ ಬರಂಗಿಲ್ಲದ ಜಾಗ, 2 ಕೈಗಲ್ಲಿನೂ ಬರೋಂಗಿಲ್ಲ, ಅರಿಪಾದನಲ್ಲಿ ಬರಂಗಿಲ್ಲ, 4 ಅದು ಒಂದು ಬ್ರಹ್ಮರಂಧ್ರ. ಅದು ಸೂಕ್ಷ್ಮವಾಗಿರ್ತದೆ, ಅಲ್ಲಿ ರೋಮ ಇರೋದಿಲ್ಲ. ಈ 5 ಸ್ಪಾಟ್ನಿಂದ ಯೂನಿವರ್ಸಲ್ ಪವರ್ ನಾವು ತೊಗೊಳ್ತೀವಿ. ಮತ್ತು ಕಾಲು ಹೀಗೆ ಇಟ್ಟುಬಿಟ್ಟು ಕೂತ್ಕೊಂಡಂದರೆ ಆ ಪವರ್ ಭೂಮಾತ ತೊಗೊಂಡು ಬಿಡ್ತಾರೆ. ಅದಕ್ಕೆ ಪತ್ರಿಜಿ ಅವರು ಐಡಿಯಾ ಮಾಡಿಬಿಟ್ಟಿದ್ದಾರೆ, ಹೀಗೆ ಕಾಲು ಕ್ರಾಸ್ ಮಾಡ್ಕೊ ಅಂತಾರೆ. ಕ್ರಾಸ್ ಮಾಡಿಬಿಟ್ಟಿದ್ದಂದರೆ ಈ ಅರಿಪಾದ ಭೂಮಿಗೆ ಟಚ್ ಆಗೋದಿಲ್ಲ. ನಮಗೂ ಧ್ಯಾನನಲ್ಲಿ ಯಾವ ಶಕ್ತಿ ಬರ್ತದೋ ಅದು ನಮ್ಮೊಳಗೆ ಇರ್ತದೆ, ಹೋಗೋದಕ್ಕೂ ಚಾನ್ಸ್ ಇಲ್ಲ. ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಂದರೆ ನಮ್ಮ ಪಕ್ಕನಲ್ಲಿ ಕೂತ್ಕೊಂಡಿದ್ದವ್ರಿಗೂ ಸೇರಿಬಿಡ್ತದೆ. ಇಟ್ ವಿಲ್ ಸ್ಪ್ರೆಡ್ಸ್. ಪವರ್ ಒಂದು ಸಲ ಒಳಗೆ ಬಂದಂದರೆ ಅಲ್ಲೇ ಇರೋದಲ್ಲ ಅದು, ಇಟ್ ಸ್ಪ್ರೆಡ್ಸ್. ದಟ್ ಈಸ್ ದ ಮೋಟಿವೇಶನ್ ಬಿಹೈಂಡ್ ದ ಪಿರಮಿಡ್. ಪಿರಮಿಡ್ ಶಕ್ತಿನ ತೊಗೊಂಡು ಒಳ್ಳು ಆ್ಯಕ್ಚುಯಲ್ ಆ ಡಿಗ್ರಿನಲ್ಲಿ ಮಾಡಿಬಿಟ್ಟಿದ್ದಂದರೆ ಆ್ಯಂಗಲು 18 ಕಿಲೋಮೀಟರ್ಸ್ ಡಿಸ್ಟೆನ್ಸು ಅದನ್ನು ಸ್ಪ್ರೆಡ್ ಮಾಡ್ತಾ ಇರ್ತದೆ, ವೇವ್ಸ್. Even if the size is increased, the power will increases. Whereas if you will put 4 inches by 4 inches pyramid, that too will have its surroundings of some round about 4 meters or 5 meters. Such a small will have such potency. If you will construct a big pyramids, ದೊಡ್ಡ ಪಿರಮಿಡ್ ಮಾಡಿಬಿಟ್ಟಿದ್ದಂದರೆ ಅದು ಇನ್ನೂ ಶಕ್ತಿ. ಹಳೆ ಕಾಲದಲ್ಲಿ ಊರಿನಲ್ಲಿ ಒಂದು ಮಂದಿರ ಇರಬೇಕು ಅಂತ ಏನು ಕಾರಣ ಅಂದರೆ ಆ ವಿಶ್ವಶಕ್ತಿ ಆ ಗರ್ಭಗೃಹದಿಂದ, ಆ ವಿಗ್ರಹ ತುಂಬಿದ ಮೇಲೆ ಆ ಶಕ್ತಿ ಎಲ್ಲ ಸೈಡಕ್ಕೂ ತರಂಗ ರೂಪದಲ್ಲಿ ಕಳಿಸ್ಬಿಡ್ತಾ ಇರ್ತದೆ. ಊರೆಲ್ಲಕ್ಕೂ ಒಳ್ಳೆಯದು ಅಂತ ಐಡಿಯಾ. ಅದೇ ವಿಷಯನ ಆಧುನಿಕರು ಹೀಗೆ ಈ ಪಿರಮಿಡ್ ಅಂದ್ರದ್ದು ವ್ಯವಸ್ಥೆ ಪತ್ರಿಜಿಯವರು ಕರ್ಕೊಂಡು ಬಂದಿದ್ದಾರೆ. ಈ ಪಿರಮಿಡು ಈಗ ಹೊಸದಿಲ್ಲ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿನಲ್ಲಿ 3-4 ಪಿರಮಿಡು ನಮಗೂ ಒಳ್ಳೆ ಗೊತ್ತು. ಪ್ರಾರ್ಥನಾ ಪೂಜಾ ನಾವು ಮಾಡ್ತಾ ಇದ್ದೀವಿ ಆ ಪಿರಮಿಡ್ಗೂ. ಅಂದರೆ ಪಿರಮಿಡು ಅನ್ನೋ ಹೆಸರು ಮೇಲೆ ಅಲ್ಲ. ಒಂದು ಕೈಲಾಸ ಶಿಖರ, ಮಾನಸ ಸರೋವರ ಕಡೆ ಇರೋದು ಕೈಲಾಸ ಶಿಖರ, ನೋಡೋಕ್ಕೆ ಹಾಗೇ ಇರ್ತದೆ. 2 ದೇವಾಲಯ ಗರ್ಭಗೃಹ,
ಅದು ಏನು ಹೆಸರು ಇಟ್ಟಿದ್ದಾರೆ ನೋಡಿ, ಗರ್ಭಗೃಹ, ನಿಮ್ಮ ಗರ್ಭಗೃಹ ಆ ಹೆಸರು. ಮೂಡೋದು ಮಹಿಳಾ ಜನಗಳೆಲ್ಲ ಪೂಜೆ ಮಾಡೋದು ಶ್ರೀಚಕ್ರ ಮೇರು, ದಟ್ ಟು ವಿಲ್ ಬಿ ಲೈಕ್ ಎ ಪಿರಮಿಡ್. ಅಂದರೆ ನೀವು ಪದ್ಮಾಸನಲ್ಲಿ ಕೂತ್ಕೊಂಡು ಬಿಟ್ಟಿದ್ದಂದರೆ ಇಟ್ ಈಸ್ ಲೈಕ್ ಎ ಪಿರಮಿಡ್. ನಾವು ಈ ಥರ ಗೆರೆ ಹೇಳಿದರೆ ಪಿರಮಿಡ್ ಶೇಪಲ್ಲೇ ಬರುತ್ತೆ. ಇದು ಬ್ಯಾಕು ಒಂದು ಟ್ರಯಾಂಗಲ್, ಫ್ರಂಟ್ ಒಂದು ಟ್ರಯಾಂಗಲ್, ಈ ಸೈಡ್ ಒಂದು ಟ್ರಯಾಂಗಲ್, ಬ್ಯಾಕ್ ಒಂದು ಸಂಘ. ಪಿರಮಿಡ್ 4 ಟ್ರಯಾಂಗಲ್ಸ್ ಅದು ಕಾರಣ ಆಗ್ತದೆ. ಆ ಥರ ಹಿಮಾಲಯ ಉನ್ನತಿ ಅಂದರೆ, ಹಿಮಾಲಯ ಆಲಯ ಅನ್ನೋದಕ್ಕೆ ಇಷ್ಟೊಂದು ಅರ್ಥ ಇದೆ. ಅದು ಒಳ್ಳೆ ನಿಜ ಹೇಳಬೇಕಂದ್ರೆ ಮಹಿಮ ಆಲಯ, ಮಾ ಮುಂದೆ ಅಕ್ಷರ ಸೇರ್ಸ್ಕೊಳ್ಬೇಕು. ಹಿಮ ಆಲಯ, ಮಾ ಅಕ್ಷರ ಮುಂದೆ ಇಟ್ಬಿಟ್ಟಿದ್ದಂದರೆ ಮಹಿಮ ಆಲಯ. ಯಾಕಂದರೆ ಎಷ್ಟೆಷ್ಟೋ ದೊಡ್ಡ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡಿದ್ದಾರೆ. ಅವ್ರ ತಪಸ್ಸು ಸುಮ್ಮನೆ ಹೋಗೋದಿಲ್ಲ, ಅವ್ರ ತಪಸ್ಸಿಂದು ವೈಬ್ರೇಷನ್ಸು ಇನ್ನೂ ಅಲ್ಲಿ ಇದೆ. ಲೈಕ್ ವಾಟ್ ಸೈಂಟಿಸ್ಟ್ ಹೇಳ್ತಾರೆ, ಯಾರೋ ಯಾವಾಗಲೂ ಮಾತಾಡಿದ್ದು ಮಾಟ ರೆಕಾರ್ಡ್ ಆಗಿಬಿಟ್ಟು ಇದ್ದು ವಾಯುನಲ್ಲಿ ಇದೆ, ಅದು ಮತ್ತು ರಿಸೀವ್ ಮಾಡ್ಕೊಂಡೋಕ್ಕೆ ಚಾನ್ಸ್ ಇದೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಶ್ರೀಕೃಷ್ಣವ್ರು ಮಾತಾಡಿದ್ದು, ರಾಮರು ಮಾತಾಡಿದ್ದು ಇದೆ. ಆ ಥರ ಅವ್ರ ತಪಶಕ್ತಿ ವೈಬ್ರೇಷನ್ಸು ಆ ಹಿಮಾಲಯನಲ್ಲಿ ಹೆಚ್ಚು. ಅದಕ್ಕೆ ಅಲ್ಲಿ ಹೋಗಿದ್ದಂದರೆ ಮನಃಶಾಂತಿ ಸಿಗುತ್ತದೆ, ಟ್ರ್ಯಾಂಕ್ವಿಲಿಟಿ ಸಿಗುತ್ತದೆ. ಆ ದೈವಕ್ಕೂ ನಾವು ಸನ್ನಿಹಿತವಾಗಿ ಇದ್ದೀನಿ ಅಂತ ಒಂದು ಭಾವನೆ ಬಂದುಬಿಡ್ತದೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟಂದರೆ ಇನ್ನು ಆ ದೈವಕ್ಕೂ ನಮಗೂ ಕಾಂಟ್ಯಾಕ್ಟಿವಿಟಿ ಒಳ್ಳೆ ಸಿಗಿಬಿಡ್ತದೆ. ನಿಮಗೆ ಸ್ವಾಮೀಜಿ, ಇವಾಗ ನೀವು ಹಿಮಾಲಯಕ್ಕೆ ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಹೋದ್ರಿ? ಅಂದರೆ ಚಿಕ್ಕವರಿದ್ದಾಗಿಂದಾನೇ ಆ ಒಂದು ಪಾತ್ ಸೆಲೆಕ್ಟ್ ಮಾಡಿಕೊಂಡು ಹಿಮಾಲಯಕ್ಕೆ ಹೋದ್ರಾ? ನೀವು ಈ ಒಂದು ಸಾಧನೆ ಹೆಂಗಾಯಿತು? ನೀವು ಅಂದರೆ ನಿಮ್ಮ ಚಿಕ್ಕ ಒಂದು ಬಾಲ್ಯ ಹೆಂಗಿತ್ತು ಸ್ವಾಮೀಜಿ? ನನಗೆ 2 ವರ್ಷ ಇರಬೇಕು, 1918. ಹರಿದ್ವಾರ್ನಲ್ಲಿ ಮೇಳ ಒಂದು ನಡೆಸ್ತಾ ಇದ್ದೆ. ಆ ಮೇಳನಲ್ಲಿ ನಾವು ತಪ್ಪಿ ಹೋಗಿದ್ದೆ, ಮಿಸ್ ಆಗಿಬಿಟ್ಟಿದ್ದೆ. ನಾನು ಮಿಸ್ ಆಗಿಬಿಟ್ಟಿದ್ದೇನೋ, ನಾನು ಭಾರ ಅಂತ ನನ್ನ ತಂದೆ ತಾಯಿ ಬಿಟ್ಟು ಬಿಟ್ಟಿದ್ದಾರೋ ಏನೋ ಗೊತ್ತಲ್ಲ. ಬ್ಯಾಕ್ ರೀಸನ್ ಐ ಡೋಂಟ್ ನೋ. ಬಟ್ ನನ್ನ ಪೂರ್ವಜನ್ಮ ಸುಕೃತ, ನಾವು ನಮ್ಮ ಗುರುದೇವರ ಕೈಗೆ ಸಿಕ್ಕಿಬಿಟ್ಟಿದ್ದೆ. ಯಾರಪ್ಪ ಈ ಚಿನ್ನ ಮಕ್ಕಳು ಅಳುತ್ತಾ ಹೋಗ್ತಾ ಇದ್ದಾರೆ ಅಂತ ತೊಗೊಂಡು, ಯಾರಪ್ಪ ನೀವು ಅಂದರೆ ನನಗೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. 2 ಇಯರ್ಸ್. ಅವ್ರು ಎಲ್ಲರನ್ನೂ ಹೇಳಿದ್ದರು, ಯಾರಪ್ಪ ಇವರು, ಯಾರಪ್ಪ ಇವರು, ತಂದೆ ತಾಯಿ ಯಾರಂದರೆ ನನಗೆ ಗೊತ್ತಿಲ್ಲ ಅಂತ ಎಲ್ಲ ಜನ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಆ ಸಮಯಕ್ಕೆ 3 ದಿನಕ್ಕೂ ಆಗಿಬಿಟ್ಟಿದ್ದು. ಬಂದ ಜನಗಳೆಲ್ಲ ಹೋಗಿಬಿಟ್ಟಿದ್ದಾರೆ ಊರಿನಲ್ಲಿ. ಆ ಸಮಯ 1918ನಲ್ಲಿ ಅದು ಒಂದು 500 ಫ್ಯಾಮಿಲೀಸ್ ಟೌನ್. ನೌ ಇಟ್ ಹ್ಯಾಸ್ ಬಿಕಮ್ ಟ್ವಿನ್ ಸಿಟೀಸ್. ಹರಿದ್ವಾರ, ಋಷಿಕೇಶ್ ಎಲ್ಲ ಒಂದಾಗಿಬಿಟ್ಟಿದ್ದು. ಒಳ್ಳೆ ಜಂಗಲ್ ಹೋಗಿಬಿಟ್ಟು ಕಾಂಕ್ರೀಟ್ ಜಂಗಲ್ ಆಗಿಬಿಟ್ಟಿದ್ದು. ಒಳ್ಳೆ ಜಂಗಲ್ ಇದೆ ಅಂದರೆ ತಪಸ್ಸು ಮಾಡೋಕ್ಕೂ ಒಳ್ಳೆಯದು. ಈಗ ಕಾಂಕ್ರೀಟ್ ಜಂಗಲ್ ಆಗಿಬಿಟ್ಟಿದ್ದು. ಅವರು ಇದೆಲ್ಲರೂ ಹೋಗ್ಬಿಟ್ಟಿದ್ದು, ಹೋಗಲಿ ನಾವೇ ತೊಗೊಳ್ತೀನಿ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವರೇ ನಮ್ಮ ದೇವರು, ಅವರೇ ನಮ್ಮ ತಂದೆ ತಾಯಿ, ಅವರೇ ಗುರು, ಎಲ್ಲನೂ ಅವರೇ. ಅವರು ಕಾಮಕಾಯಸನ ಗೋತ್ರಕ್ಕೆ ಅನುಬಂಧ ಇದ್ದವ್ರದ್ದು ಜನ. ಸನ್ಯಾಸ ತೊಗೊಂಡದ್ದು ಸಮಯ ಇದೆಲ್ಲ ಬೇಡ ಅಂದ್ರೇನು ಗಾಯತ್ರಿ ಒಳ್ಳೆಯದು. ಅವರು 6 ವರ್ಷ ನನಗೂ ಬಂತು ಅಂತ ಒಂದು ಐಡಿಯಾನಲ್ಲಿ ಗಾಯತ್ರಿ ಉಪದೇಶ ಮಾಡಿ ಸ್ಕೂಲ್ನಲ್ಲಿ ಹಾಕಿರ್ತಾರೆ. ಹಾಕೋದು ಸಮಯ ಡೇಟ್ ಆಫ್ ಬರ್ತು ಹಾಕಬೇಕಲ್ವ. 1918ನಲ್ಲಿ ನಾವು ಸಿಕ್ಕಿದ್ದೆ. ಆ ಸಮಯಕ್ಕೆ ನನಗೆ ಬಾರೇ 2 ವರ್ಷ ಇರಬೇಕು ಅಂತ ಒಂದು ಎಸ್ಟಿಮೇಷನು. ಸೊ 1916 ಏಪ್ರಿಲ್ 2 ಅಂತ ಸರ್ಟಿಫಿಕೇಟ್ನಲ್ಲಿ ಹಾಕಿಬಿಟ್ಟಿದ್ದಾರೆ. ನಾವು ಯಾವಾಗ ಬರ್ತ್ಡೇ ಅನ್ನೋದು ಗೊತ್ತಿಲ್ಲ, ನನ್ನ ಜಾತಿ ಮತ ಕುಲ ಏನು ಅಂದ್ರೂ ಗೊತ್ತಿಲ್ಲ. ಬರೇ ದೇವರ ದಯ, ನನ್ನ ಪೂರ್ವಜನ್ಮ ಸುಕೃತ ನನ್ನೇ ಹೀಗೆ ಟ್ರೈನಿಂಗ್ ಮಾಡಿಬಿಟ್ಟಿತ್ತು. ಮಹಂತ ಹಿಮಾಲಯ ಗಿರಿಜಿ ಮಹಾರಾಜ್ ಅವರು 10th ಕ್ಲಾಸ್ವರೆಗೂ ಅಲ್ಲಿ ನಡೆಸಿದ್ದೆ. ಆಮೇಲೆ ನಾವು ಇನ್ನೂ ಪಡಿಸಬೇಕು ಅಂತ ಬಾಯಿ ಶಿಷ್ಯರು ಇನ್ನೊಬ್ಬರಿದ್ದಾರೆ ಅಸ್ಸಾಂನಲ್ಲಿ. ಜಕಾರಿಯಾ ಕಾಲೇಜ್ ಅಂತ ಒಂದಿದೆ. ಬ್ರಿಟಿಷ್ ಅವರು ಇವನ್ನು ಕರ್ಕೊಳ್ತಾರೆ, ನೀವು ಸಬ್ಜೆಕ್ಟ್ ಹೇಳು ಅಂತ. ಅಷ್ಟೊಂದು ನಾಲೆಡ್ಜ್ ಅವ್ರಿಗಿದೆ. ಅಲ್ಲಿ ಅವ್ರದ್ದು ಆಶ್ರಮ ನಡೆಸ್ತಾ ಇದ್ದಾರೆ. ಅಸ್ಸಾಮು ದೊಡ್ಡ ಅಷ್ಟಾದಶ ಶಕ್ತಿಪೀಠದಲ್ಲಿ ಪ್ರಸಿದ್ಧ ಕ್ಷೇತ್ರ, ಆಧ್ಯಾತ್ಮಿಕವೂ ಇದೆ. ಅಲ್ಲಿ ಆಶ್ರಮದಲ್ಲೇ ನಾವು ಇರೋದು, ಕಾಲೇಜಿಗೆ ಹೋಗೋದು ಬರೋದು, ಗುರುಸೇವೆ ಮಾಡಿಕೊಂಡೋದು. ಆ ಥರ ನನ್ನ ಜೀವನ, ಸನ್ಯಾಸಿ ಜೀವನ ಆರಂಭದಲ್ಲಿಂದ ಸನ್ಯಾಸಿ ಜೀವನ. ಅರೌಂಡ್ ಅಬೌಟ್ 1936
ಡಿಗ್ರಿ ಕಂಪ್ಲೀಟ್ ಆಯಿತು. ಹಾಗೆ ನನ್ನ ವಯಸ್ಸು 20 ಇರಬೇಕು. ಆ ಡಿಗ್ರಿ ಇದು ಒಳಗೆ ನಮ್ಮ ಗುರುಗಳು ಬಂದು ನೋಡಿಕೊಂಡು ಹೋಗೋದು, ನಾವು ಸೆಲವುಗಳಲ್ಲಿ ಇಲ್ಲಿಗೆ ಬಂದು ಹೋಗೋದು, ಇದೆಲ್ಲ ನಡೆಸ್ತಾ ಇದೆ. ಆಮೇಲೆ ಆ ಡಿಗ್ರಿ ಬಂದದ್ಮೇಲೆ ಅದು ತೊಗೊಂಡು ಬಂದು ಗುರು ಕಾಳುಗಳಿಗೆಲ್ಲ ಇಟ್ಟಿದ್ದೆ. ಅವರು ಹೇಳಿದ್ದರು, ಭಾಳ ಜಲ್ದಿನಲ್ಲಿ ಸ್ವತಂತ್ರ ಬರ್ತಾ ಇದೆ, ನಿನಗೆ ಒಳ್ಳೆ ಉದ್ಯೋಗ ಸಿಗುತ್ತದೆ, ನೀವು ಇಂಗ್ಲೀಷ್ನಲ್ಲಿ ಸೆಕೆಂಡ್ ಕ್ಲಾಸು ಎಲ್ಲ ನಾವು ಹೋಗಿ ಕೆಲಸ ಮಾಡ್ಕೊಂಡು ಹೋಗಿಬಿಡು ಅಂತಾರೆ. ನನಗೆ ಜನ್ಮ ಕೊಟ್ಟಿದ್ದೀವಿ, ನೀವು ಪುನರ್ಜನ್ಮ ಕೊಟ್ಟಿದ್ದು ನೀವು, ಎಜುಕೇಷನ್ ಮಾಡಿಬಿಟ್ಟಿದ್ದು ನೀವು, ನಿನ್ನ ಬಿಟ್ಟು ನಾವು ಎಲ್ಲಿ ಹೋಗೋಣ? ಅದು ಆಶ್ರಮ, ಇಲ್ಲಿ ಆಶ್ರಮ, ಬಾಹ್ಯ ಪ್ರಪಂಚ ಬರ್ತೇನೆ, ನನಗೇನು ಗೊತ್ತಿಲ್ಲ, ಯಾವುದೋ ಈ ಪೂಜಾ ಅದು ಇದು ನಿಂದೇ ಸೇವೆ ಮಾಡ್ಕೊತ ಇಲ್ಲೇ ಇರ್ತೀನಿ, ಶಿಷ್ಯರಾಗಿಬಿಡ್ತೀನಿ, ಚೇಲ ಅಂತಾರೆ ಹಿಂದಿನಲ್ಲಿ. ನಾವು ಚೇಲ ಆಗಿಬಿಡ್ತೀನಿ ಅಂದರೆ ಅವರು ಒಪ್ಪಿಸ್ಕೊಂಡಿದ್ದಾರೆ. 7 ವರ್ಷ ರಿಗೋರಿಯಸ್ ಟ್ರೈನಿಂಗ್, ಕುಂಡಲಿನಿ ಯೋಗ ಸಾಧನ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸಗಳು, ಇದು ಅಭ್ಯಾಸ ಮಾಡಿಕೊಳ್ಳಬೇಕು. ಶಿಲ ಶ್ಲೋಕಗಳು, ಶಿಲ ಆಸನಗಳು. ಸಾಧನ ಎಷ್ಟೊಂದು ಕಠಿಣವಾಗಿ ಇರ್ತದಂದರೆ -°C ಇರೋದು ಚಳಿಗಾಲದಲ್ಲಿ, ಕೋಲ್ಡ್ ಕ್ಲೈಮೇಟ್ನಲ್ಲಿ. ಸಾಯಂಕಾಲ 5 ಗಂಟೆಗೆ ಕೆನರು ತಗೊಂಡು ಹೋಗ್ತಾರೆ ಸರಸ್ಸುಕ್ಕೆ. ಅಲ್ಲಿ ಇಷ್ಟು ದೂರವರೆಗೂ ಕೂತ್ಕೊಳ್ಬೇಕು, ನೀರಲ್ಲಿ ಕೂಡಬೇಕು. ಇಷ್ಟವಾಗಿರುತ್ತೆ ಸ್ವಾಮೀಜಿ ನೀರು, ಕೂತ್ಕೋಬೇಕು, ಇಷ್ಟುವರೆಗೂ ನೀರು ಬರಬೇಕು. ಆ ಏರಿಯಾನಲ್ಲಿ ಹೋಗಿ ಕೂತ್ಕೊ ಅಂತಾರೆ ಸಾಯಂಕಾಲ. ಅಲ್ಲಿಂದ ರಾತ್ರಿ ಅಂತನೂ ಚಂದ್ರಮಂತ್ರಗಳು ಹೇಳ್ತಾ ಇರಬೇಕು. ಬೆಳಗ್ಗೆ 6 ಗಂಟೆಗೆ ಔಟ್ಸೈಡ್ ಬರಬೇಕು. ಬಿಸಿ ಕಾಲದಲ್ಲಿ, ಸಮ್ಮರ್ನಲ್ಲಿ ರಾಜಸ್ಥಾನ ಕರ್ಕೊಂಡು ಹೋಗ್ತಾರೆ. 50° ನಾರ್ಮಲ್ ಸೆಂಟಿಗ್ರೇಡಲ್ಲಿ. ಬಿಕನೀರು, ಜೈಸಲ್ಮೀರು, ಡೆಸರ್ಟ್ ಏರಿಯಾಕ್ಕೆ ತಗೊಂಡ್ರೆ, ಸಿಟೀಸ್ ಜೈಪುರಲ್ಲೇ ಅಲ್ಲ, ಡೀಪು ಅಲ್ಲಿಗೆ ತಗೊಂಡು ಹೋಗ್ತಾರೆ. ಪಂಚಾಗ್ನಿ ವಿದ್ಯಾ ಅಂತ ಇರ್ತದೆ. ಮೈಯದು ಬಿಕ್ಸು ಮಾಡಿಬಿಟ್ಟು, ನನಗಂತ ಹೈಟ್ ಮಾಡಿಬಿಡ್ತಾರೆ 4 ದಿಶನಲ್ಲಿ. ಅದನ್ನು ಬೆಂಕಿ ಆಗಿಬಿಡ್ತಾರೆ. ಮೇಲೆ ಸೂರ್ಯನ ಬೆಂಕಿ, ಈ 4 ಬೆಂಕಿ, ಪಂಚಾಗ್ನಿ ವಿದ್ಯಾ ಅಂತಾರೆ ಅದು. ಅದರಲ್ಲಿ ಏನಂದರೆ ನಮ್ಮ ಶರೀರ ರಿಸ್ಟ್ರೈನ್ ಮಾಡ್ಕೋಬೇಕು, ಉಷ್ಣಕ್ಕೆ, ಶೀತಲಕ್ಕೆ, ಇದಕ್ಕೂ ಈ ಶರೀರ. ಓಕೆ, ಅಂದರೆ ಅದರ ಉದ್ದೇಶ ಇದೇನಾ ಸ್ವಾಮೀಜಿ? ಅಂದರೆ ನಮ್ಮ ಶರೀರ ಚಳಿಗಾಲದಲ್ಲಾಗಲೂ ಅಥವಾ ನೀರಲ್ಲಾಗಲೂ ಬಿಸಿಲು ಏನೇ ಇದ್ರೇನು ಎಕ್ಸ್ಟರ್ನಲ್ ಕಂಡೀಷನ್ಸು ಅದು ಅಷ್ಟು ಇರಬೇಕು, ಶಕ್ತಿ ಇರಬೇಕು. ಆ ಶಕ್ತಿ ಬರಬೇಕು ಅಂದರೆ ಈ ಥರ ಸಾಧನಗಳು ಮಾಡಬೇಕು. ಈ ಸಾಧನಲ್ಲೆಲ್ಲ ಮಾಡಿಬಿಟ್ಟು 7 ವರ್ಷ ಆಯಿತು ಮೇಲೆ ನಾನು ಫಿಟ್ ಅಂತ ಅವ್ರಿಗೂ ಮನಸ್ಸಿಗೂ ಬಂದುಬಿಟ್ಟದ ಮೇಲೆ ಸನ್ಯಾಸ ದೀಕ್ಷೆ ಕೊಟ್ಟಿದ್ದಾರೆ. ಆ ಸನ್ಯಾಸ ದೀಕ್ಷೆ ಕೊಡೋದು ಸಮಯ 3 ವಿಷಯಗಳು ಬಿಡಬೇಕು ಅಂತಾರೆ. ಒಂದು ವೈದ್ಯ, ಅದರ್ವಣ ವೇದನಲ್ಲಿ ವೈದ್ಯ ಬರ್ತದೆ, ಆ ವೈದ್ಯನೂ ಬಿಡಬೇಕು, ವಾಸ್ತು ಬಿಡಬೇಕು, ಜ್ಯೋತಿಷ್ಯ ಬಿಡಬೇಕು. ಈ 3 ವಿಷಯಗಳನ್ನು ಬಿಡಬೇಕಾಗ್ತದೆ. ಯಾಕಂದರೆ ಅದು ಮನುಷ್ಯರೊಳಗೆ ಕಾಂಟ್ಯಾಕ್ಟಿವಿಟಿ ಜಾಸ್ತಿ ಆಗ್ತದೆ. ನಾವು ಒಳ್ಳೆಯ ಜ್ಯೋತಿಷ್ಯ ಹೇಳಿಬಿಟ್ಟಿದ್ದಂದರೆ ಅವರು ಹೋಗಿ ಇನ್ನೊಂದು 10 ಜನನ ಕಲಿಸ್ಬಿಡ್ತಾರೆ. ಇನ್ನು ನಾವು ಬೋರ್ಡ್ ಹಾಕ್ಕೊಂಡು ಕೂತ್ಕೋಬೇಕು. ನನ್ನ ಸಾಧನ, ನನ್ನ ಉದ್ದೇಶ, ನನ್ನ ಧರ್ಮ ಪ್ರಚಾರ ಏನೂ ಆಗೋದಿಲ್ಲ. ಅದಕ್ಕೂ ಈ 3 ಬಿಡಬೇಕು ಅಂತಾರೆ. ಫಸ್ಟ್ ಸನ್ಯಾಸತ್ವ ಕೂಡಿದ ಸಮಯ ಚಾರ್ಧಾಮ್ ದರ್ಶನ ಮಾಡ್ಕೊಂಡು ಬಾ ಅಂತಾರೆ. ಚಾರ್ಧಾಮ್ ಅಂದರೆ ಚಿಕ್ಕ ಚಾರ್ಧಾಮ್ ಒಂದು, ದೊಡ್ಡ ಚಾರ್ಧಾಮ್ ಅಂತ 2 ಇದೆ. ಚಿಕ್ಕ ಚಾರ್ಧಾಮ್ ಅಂದರೆ ಬದ್ರಿ, ಕೇದಾರು, ಗಂಗೋತ್ರಿ, ಯಮುನೋತ್ರಿ, ಅದೇ ಪ್ರಪಂಚಕ್ಕೆ ಎಲ್ಲರಿಗೂ ಗೊತ್ತು. ದೊಡ್ಡ ಚಾರ್ಧಾಮು ಸಿಲ ಜನಗಳಿಗೂ ಮಾತ್ರವೇ ಗೊತ್ತು. ಬದ್ರಿನಾಥ್, ಪೂರಿ ಜಗನ್ನಾಥ್, ರಾಮೇಶ್ವರಂ, ದ್ವಾರಕಾಲಿಂದ ನಮ್ಮ ಗುರುಸ್ಥಾನಕ್ಕೆ ಬಂದಂದರೆ ಈ ಭಾರತ ದೇಶ ಎಲ್ಲ ಒಂದು ರೌಂಡ್ ಮಾಡಿದ ಥರ ಆಗಿಬಿಡ್ತದೆ. ಈ ಪವಿತ್ರ ಭಾರತ ದೇಶಕ್ಕೂ ಏನು ಶಕ್ತಿ ಇದೆ ಅಂದರೆ, ಏನೋ ಭರತ ಪಾಲಿಸಿದ್ದಾನೆ ಅದಕ್ಕಾಗ ಇದು ಭಾರತ ದೇಶ ಅಂತ ಹೆಸರಲ್ಲ. ಭಾಸತಃ ಕಾಂತಿ. ಅದರಲ್ಲಿ ಯಾವಾಗಲೂ ರತಿಯಾಗೋದು ಜನ ಯಾರಿರ್ತಾರೋ ಅವರು ಭಾರತೀಯಗಳು. ಅವರು ನಿವಸಿದ ದೇಶ ಭಾರತ ದೇಶ. ಇನ್ನೊಂದು ಅರ್ಥಗಳಲ್ಲಿ ನೋಡಬೇಕು ಅಂದರೆ, ಸಂಗೀತಮಪಿ ಸಾಹಿತ್ಯಂ ಸರಸ್ವತಿ ಕುಚದ್ವಯಂ ಅಂತಾರೆ. ತಾಯಿ ಸರಸ್ವತಿಗೆ 2 ಸ್ತನಗಳಿದೆ. ನಾವೆಲ್ಲ ಮಕ್ಕಳು. ಒಂದು ಸ್ತನಗಳು ಸಾಹಿತ್ಯ, ಸತ್ಹಿತ. 2ನೇ ಸ್ತನ ಸಂಗೀತ. ಈ ಸಂಗೀತಕ್ಕೂ ಶಿಶುಡ್ವೇತಿ, ಪಶುಡ್ವೇತಿ, ವೇತಿಗಾನ, ಪಣಿ, ರಸ ಅಂತಾರೆ.
ಒಳ್ಳೆ ಸಂಗೀತ ಬಂದಿದ್ದಂದರೆ ನೀವು ಇನ್ವಾಲಂಟರಿ ಕೈಯೋ ಕಾಲೋ ತಲೋ ಆಡಿಸ್ತೀವಿ. ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಆ ಸಂಗೀತ ಒಳ್ಳೆ ಇರಬೇಕು ಅಂದರೆ ಭಾವ ಚೆನ್ನಾಗಿರಬೇಕು, ಒಳ್ಳೆ ರಾಗ ಇರಬೇಕು, ಒಳ್ಳೆ ತಾಳ ಇರಬೇಕು. ಈ ಭಾವ ರಾಗ ತಾಳ 3 ಅಕ್ಷರಗಳೇ ನಮ್ಮ ಭಾರತ. ಅಷ್ಟೊಂದು ದೊಡ್ಡ ಹೆಸರಿದೆ ಈ ದೇಶಕ್ಕೆ. ಇನ್ನೊಂದು, ಈ ಬೇರೆ ಜನಗಳೆಲ್ಲ ಇದು ಹಿಂದೂಸ್ತಾನು ಹಿಂದೂ ದೇಶ ಅಂತಾರೆ. ಹಿಂದೂ ಅಂದ್ರೇನು ದೊಡ್ಡ ಅರ್ಥ ಐತೆ. ಹಿಂಸಾ ದೂರೋ ಕರೋತಿ ಜನ ಹಿಂದೂ ಜನ. ಹಿಂಸಕ್ಕೆ ವಿರುದ್ಧವಾಗಿ ಯಾರಿರ್ತಾರೋ ಅವರು ಹಿಂದೂ ಜನ. ಯಾಕಂದರೆ ನಮ್ಮ ಭಾರತ ದೇಶ ಇನ್ನೊಂದು ದೇಶ ಮೇಲೆ ದಂಡಯಾತ್ರೆ ಮಾಡಲ. ಇದು ಶಾಂತಿ ಕಾಮುಕ ದೇಶ. ಆ ಅರ್ಥ. ನೀವು ಹೇಳಿದ್ರಲ್ಲ ಸ್ವಾಮೀಜಿ, ಅಂದರೆ 2 ಎಕ್ಸಾಂಪಲ್ಸ್ ನಮ್ಗೆ ಹೇಳಿದ್ರಿ. ನೀರಲ್ಲಿದ್ದು ಸಂಜೆ ಹೋಗಿ ನೀವು ಕೂತ್ಕೊಂತಿದ್ರಿ, ಮತ್ತು ನೆಕ್ಸ್ಟ್ ಡೇ ಬರ್ತಾ ಇದ್ರಿ. ನೆಕ್ಸ್ಟ್ ಮತ್ತೆ ರಾಜಸ್ಥಾನ ಒಂದು ಎಕ್ಸಾಂಪಲ್ ಹೇಳಿ ಕೊಟ್ರಿ, ಬಹಳ ಒಂದು ಬಿಸಿಲಲ್ಲಿ ಥರ ನಿಮಗೆಲ್ಲ ಟ್ರೈನಿಂಗ್ ಕೊಟ್ಟರು ಅಂತ. ಅದು ಇನ್ನು ಊಟ ಮೇಲೆ ಕಂಟ್ರೋಲ್ಕು ಚಾಂದ್ರಾಯಣ ವ್ರತನ ಅಂತ ಸಾಧನ ಕೊಡ್ತಾರೆ. ಪೌರ್ಣಿಮೆ ದಿನಕ್ಕೆ ಬೆಳಗ್ಗೆಲ್ಲ ಸುಮ್ಮನೆ ಇರಬೇಕು, ಊಟ ಇಲ್ಲ. ಚಂದ್ರನ ನೋಡೋದ ಮೇಲೆ ದೊಡ್ಡ ಪ್ಲೇಟ್ನಲ್ಲಿ 15 ಮುಟ್ಟಿ ರೊಟ್ಟೆ ಪೀಸ್ಗಳು, 2-3 ಸಬ್ಜಿ, ದಾಲ್, ಇಷ್ಟೊಂದು ಘೀ, ತುಪ್ಪ, ಇಷ್ಟೊಂದು ಬೆಲ್ಲ. ಈ ವ್ರತ ಚೆನ್ನಾಗಿದೆ ಅಂತ ನನ್ನ ಮನಸ್ಕಾಯ್ತು. ಅದು 5-6 ದಿನಕ್ಕೂ ಮೇಲೆ ಕುಪ್ಪ ಕಮ್ಮಿ ಆಗಿಬಿಡ್ತಾ ಇದೆ. ಇನ್ನೊಬ್ಬರನ್ನ ಹೇಳಿದ್ದೆ, ಏನಪ್ಪ ಇದು ನೋಡೋ ಕುಪ್ಪ ಕಮ್ಮಿ ಆಗಿಬಿಡ್ತದಂತೆ. ಚಾಂದ್ರಾಯಣ ವ್ರತ ಅಂದೆ ಒಂದು ವಿಧಾನಪ್ಪ. ಒಂದೊಂದು ಚಂದ್ರಕಳ ಹ್ಯಾಂಗೆ ಕಮ್ಮಿ ಆಗಿಬಿಡ್ತದೋ, ಒಂದೊಂದು ಮುಷ್ಟಿ ಆಹಾರ ಕಮ್ಮಿ ಮಾಡಬೇಕು. ಅಮಾವಾಸ್ಯಕ್ಕೂ ಮುಂದಿನ ದಿನ ಒಂದೇ ಒಂದು ಮುಷ್ಟಿ, ಇಷ್ಟು ಸಬ್ಜಿ, ಇಷ್ಟು ತುಪ್ಪ, 1 ಡ್ರಾಪ್ ತುಪ್ಪ. ಅಮಾವಾಸ್ಯೆ ದಿನ ಏನೂ ಮಾಡಬಾರ್ದು. ಅಮಾವಾಸ್ಯೆಯಿಂದ ಮತ್ತು ಒಂದೊಂದು ಮುಷ್ಟಿ ಜಾಸ್ತಿ ಹಾಕ್ಕೊಂಡು ಬರ್ತಾ ಇರ್ತಾರೆ. ಈ ಎಷ್ಟು ತಿಂಗಳ ಮಾಡಬೇಕು ಅಂದರೆ 6 ತಿಂಗಳ ಮಾಡಿಬಿಟ್ಟಿದ್ದಂದರೆ ಹೊಟ್ಟೆ ಮೇಲೆ ಕಂಟ್ರೋಲ್. ತಿನ್ನೆಲ್ಲನೂ ನಡೆಸ್ತದೆ. ಆ ಥರ 11 ದಿನ ಊಟ ಇಲ್ಲದೆ ಇರೋದಕ್ಕೂ ನಾನು ಟ್ರೈನ್ ಮಾಡಿಬಿಡ್ತಾರೆ ಅವರು ಗುರುಗಳು. ಯಾಕಂದರೆ ಈ ಸನ್ಯಾಸ ದೀಕ್ಷೆನಲ್ಲಿ ದೇಶ ಎಲ್ಲ ಸುತ್ತೇ ಇರಬೇಕು. ಒಂದು ಜಾಗನಲ್ಲಿ ಸ್ಥಿರ ನಿವಾಸ ಇರಬಾರದು. ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ 5 ದಿನ, ಈ ಥರ ನಗರಗಳಲ್ಲಿ 3 ದಿನ, ಗ್ರಾಮಗಳಲ್ಲಿ ಒಂದೇ ಒಂದು ದಿನ ನಿದ್ರೆ ಮಾಡಬೇಕು. ಆಮೇಲೆ ಅದು ಬಿಚ್ಚಾಗಿ ಹೋಗೋದನ್ನ ಮತ್ತು 1-2-3 ತಿಂಗಳ ಮೇಲೆ ಅಲ್ಲಿಗೆ ಮತ್ತು ಬಂದಂದರೆ ಅದು ಬೇರೆ ವಿಷಯ. ಕಂಟಿನ್ಯೂವಸ್ ಇರಬಾರದು. ಯಾಕಂದರೆ ಕಂಟಿನ್ಯೂವಸ್ ಇದಂದರೆ ಅಲ್ಲಿ ಇರೋದು ಜನಗಳ ಬಗ್ಗೆ ಸ್ನೇಹ ಬಂದುಬಿಡ್ತದೆ, ಅಭಿಮಾನ ಆಪ್ಯಾಯತ ಬಂದುಬಿಡ್ತದೆ. ಸನ್ಯಾಸಿಗೆ ಅದು ಬೇಡ, ಎಲ್ಲನೂ ಬಿಟ್ಟಾಯಿತು. ನನ್ನದೆಲ್ಲ ನಿಮ್ಮ ಕಡೆ ನ್ಯಾಸವಾಗಿಟ್ಟು ಬಿಟ್ಟಿದ್ದೀನಿ ದೇವರೇ, ನನ್ನ ನೀವೇ ನೋಡ್ಕೋಬೇಕು ಅನ್ನೋದೇ ಸನ್ಯಾಸ. ನ್ಯಾಸ ಇಡೋದೆ ಅಂದರೆ ಕೀಪ್ ಇಟ್ ಫಾರ್ ಸಮ್ ಟೈಮ್, ಐ ವಿಲ್ ಕಮ್ ಆ್ಯಂಡ್ ಟೇಕ್ ಅಂತಾರಲ್ಲ, ಅದು ನ್ಯಾಸ. ದೇವರ ಕಡೆ ಎಲ್ಲನೂ ನ್ಯಾಸ. ನನ್ನ ಜೀವಿತನೇ ಅಲ್ಲಿ ನ್ಯಾಸ ಇಟ್ಬಿಟ್ಟಿದ್ದೇನೆ. ನನ್ನ ಜೀವಿತ ನೋಡೋದು ಯಾರಿಗೂ ಕೆಲಸ, ಅವ್ರ ಕೆಲಸ ಅವರೇ ನೋಡ್ಕೋಬೇಕು. ಅವ್ರು ಹ್ಯಾಂಗೆ ಡೈರೆಕ್ಟ್ ಮಾಡಿದ್ದಂದರೆ ನಾನು ಹಾಗೆ ಹೋಗಬೇಕು. ಪುರುಷ ಯತ್ನ ಅಂದರೆ ನಾವು ಧರ್ಮ ಪ್ರಚಾರ, ಯಾರನ್ನ ಹೇಳಿ ಆಸನ ತೋರಿಸ್ಬಿಡು ಅಂದರೆ ತೋರಿಸೋದು, ಟ್ರೈನಿಂಗ್ ಕೊಡೋದು. ಉಪನಿಷತ್ತುಗಳು ಹೇಳು, ದಾರ್ಥ ರಾಮಾಯಣಗಳು ಹೇಳು ಅಂದರೆ ಅಷ್ಟೊಂದು ದಿನ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಗುರುನು ಕ್ಷಮಾಪಣೆ ಬೇಡ್ಕೊಂಡು ಅಷ್ಟು ದಿನ ಅಲ್ಲಿ ಇರೋದು. ಆ ಕಥೆ ಮುಗಿಸಿದ ಮೇಲೆ ಮತ್ತು ಹೋಗೋದು. ಸ್ವಾಮೀಜಿ, ಈ ಒಂದು ಸಾಧನೆಗಳ ಒಂದು ಉದ್ದೇಶ ಏನಾಗಿದೆ ಸ್ವಾಮೀಜಿ? ಅಂದರೆ ನೀವು ಇಷ್ಟು ಸಾಧನೆ ಮಾಡಿದಿರಿ, ಎಷ್ಟೋ ಒಂದು ಕಠೋರ ಸಾಧನೆಗಳೆಲ್ಲ ಹಿಮಾಲಯಲ್ಲೆಲ್ಲ ನೀವು ಮಾಡಿದ್ದೀರಾ. ಅದರ ಉದ್ದೇಶ ಏನು? ಅಂದರೆ ಏನು ಪಡಿಬೇಕು ಅಂತ ನೀವು ಸಾಧನೆ ಮಾಡಿದ್ರಿ? ಇನ್ನೊಂದು ಜನ್ಮ ಬೇಡ ಅಂತ. ಈ ಸಾಧನೆಗಳೆಲ್ಲ ಮಾಡಿಬಿಟ್ಟಿದ್ದಂದರೆ ಮರಣ ಅಂತ ಭಯ ಇರೋದಿಲ್ಲ. ಮರಣ ಅನ್ನೋದಕ್ಕೂ ಒಳ್ಳೆ ಅರ್ಥ ಇದೆ. ಮತ್ತೊಂದು ರಣಕ್ಕೆ ಸಿದ್ಧ ಆಗೋದು ಮರಣ. ಈ ಜೀವನ ಒಂದು ರಣರಂಗ. ಒಬ್ಬರು ಜೀವನ ಒಂದೊಂದು ರಣರಂಗ. ಮತ್ತೊಂದು ರಣಕ್ಕೆ ಸಿದ್ಧವಾಗೋದಕ್ಕೂ ಈ ರಣಲಿಂದ ಬಿಟ್ಟು ಹೋಗಿ ಅಲ್ಲಿಗೆ ಹೋಗೋದು ಮರಣ. ಅಷ್ಟೇ. ಅದರಲ್ಲಿ ಭಯಪಡೋದು ಏನು ವಿಷಯ ಅಲ್ಲ. ಮರಣಕ್ಕೆ ಭಯಪಡುವಾಗಬಾರದು, ಇನ್ನೂ ಜೀವಿಸಬೇಕು ಅಂತ ಆಸೆಯೂ ಇರಬಾರದು. ಈ ಎರಡೂ ಇದಂದರೆ ದೇವರೇ ನೋಡ್ಕೊತಾರೆ. ಇನ್ನೊಂದು ವಿಷಯ, ಪ್ರಾಣಾಯಾಮ ಸಾಧನ ಮಾಡಿಬಿಟ್ಟಿದಂದರೆ ನಮ್ಮ ಆಯುಷನ್ನು ನಾವು ವೃದ್ಧಿ ಮಾಡಿಕೊಂಡೋಣ. ಅದೊಂದು ಟೆಕ್ನಿಕ್ ಇದೆ, ಹಾಗೇನೂ ಮಾಡ್ಕೊಳ್ಬೇಕು. ಹೆಂಗಂದರೆ ಸೈಂಟಿಸ್ಟುಗಳನ್ನು ಹೇಳಿಬಿಟ್ಟಿದ್ದಾರೆ, ಒಂದು ಮನುಷ್ಯರು ಒಂದು ದಿನಕ್ಕೆ 21,600 ಶ್ವಾಸಗಳನ್ನು ತಗೊಳ್ತಾರೆ.
ಡಿವೈಡೆಡ್ ಬೈ 24 ಮಾಡಂದರೆ 1 ಗಂಟೆಗೆ 900 ಬರ್ತದೆ. ಪರ್ ಮಿನಿಟ್ ಮಾಡಿಬಿಟ್ಟಿದ್ದಂದರೆ 900 ಡಿವೈಡೆಡ್ ಬೈ 60 ಮಾಡಿಬಿಟ್ಟಿದ್ದಂದರೆ 15 ರೆಸ್ಪಿರೇಷನ್ಸ್, 15 ಶ್ವಾಸಗಳು ಸಾಧಾರಣ ಮಾನವಗಳು ಹೀಗೆ ತೊಗೊಂಡು ಹೀಗೆ ಬಿಡ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡೋದನ್ನು ಇಲ್ಲ, ಯುಟಿಲೈಸ್ ಮಾಡ್ಕೊಂಡೋದನ್ನು ಇಲ್ಲ. ಈ ಶ್ವಾಸ ಜೊತೆಗೆ ವಿಶ್ವಶಕ್ತಿನೇ ನಮಗೆ ಸರೌಂಡಿಂಗ್ನಲ್ಲಿದೆ. ಹೇಗೆ ಗಾಳಿ ಇದು, ಅದೇ ಥರ ಆ ಗಾಳಿ ಒಳಗೆ ಆ ಯೂನಿವರ್ಸಲ್ ಪವರು, ದೈವರು, ಅದಕ್ಕೆ ಹೆಸರು ಏನನ್ನ ಇಲ್ಲ, ಅದು ಒಂದಿದೆ. ಅದನ್ನು ನಾವು ರಿಸೀವ್ ಮಾಡ್ಕೊಂಡೋದೇ ಇಲ್ಲ. ಯಾವಾಗಲೂ ಕೈ ಹಿಂಗಿರ್ತದೆ, ಕಾಲು ಜಮೀನ್ ಮೇಲೆ ಇರ್ತದೆ. ಬರೇ ಬ್ರಹ್ಮರಂಧ್ರ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತು. ಬ್ರಹ್ಮರಂಧ್ರ ಒಂದಿದೆ, ಅದು ರಿಸೀವರ್ ಅಂತ ವಿಷಯ ಯಾರಿಗೂ ಗೊತ್ತಿಲ್ಲ. ಸಹಸ್ರಾರ ಪದ್ಮನಲ್ಲಿ ಸೆಂಟರ್ನಲ್ಲಿ ಅದು ಇಷ್ಟೊಂದು ಸಿಕ್ಕದ ಇರ್ತದೆ, ಕಾಣಿಸ್ತಾ ಇಲ್ಲದಂತ ಸಿಕ್ಕದು. ಯೋಗಿಗಳು ಬೇಕು ಅಂದರೆ ತಮ್ಮ ಪ್ರಾಣನು ಅಲ್ಲಿಂದ ಕಲಿಸಿಬಿಡ್ತಾರೆ. ಅದೇ ಕಪಾಲ ಮೋಕ್ಷ ಅಂತಾರೆ. ಆ ಥರ ಮಾಡ್ತಾರೆ. ನಮಗೆ ಶಕ್ತಿ ಬರಬೇಕು ಅಂದರೆ ಎಲ್ಲೆಲ್ಲೂ ಸುತ್ತಬೇಕು, ಏನು ಮಾಡಬೇಕು, ಹ್ಯಾಂಗಿರಬೇಕು, ಅದು ಸನ್ಯಾಸಿ ಜೀವನದಲ್ಲಿ ಈ ಸಿಸ್ಟಮ್ಸ್ ಎಲ್ಲ ತೊಡಸಿಬಿಟ್ಟದ ಮೇಲೆ ಆ ಶ್ವಾಸಗಳಲ್ಲಿ 15 ಶ್ವಾಸ ನೀವು ತೊಗೊತಾ ಇರ್ತೀವಿ. ಈ ಪ್ರಾಣಾಯಾಮ ಅಂತ ಪೂರಕ, ಕುಂಭಕ, ರೇಚಕ ಅಂತ ಇರ್ತದೆ. ಆ ಕುಂಭಕ ಸ್ಥಿತಿನಲ್ಲಿ 1 ನಿಮಿಷ ನಾವು ನಿಲ್ಲಿಸ್ಕೊಂಡಿದ್ದಂದರೆ, ಶ್ವಾಸನ ಬಂಧಿಸಿದ್ದಂದರೆ, ಅದು ಒಳಗೆ ನೀವು 15 ಶ್ವಾಸ ತೊಗೊಂಡಾಯ್ತು. ನಾವು ಒಂದೇ ಶ್ವಾಸ ತೊಗೊಂಡು ಒಂದೇ ಶ್ವಾಸ ಬಿಟ್ಟಿದ್ದೆ. 14 ಶ್ವಾಸಗಳು, 14 ಶ್ವಾಸಗಳು ನನಗೂ ಸೇವ್ ಆಗಿಬಿಟ್ಟಿದೆ ನನ್ನ ಬ್ಯಾಂಕ್ನಲ್ಲಿ. 1 ಪ್ರಾಣಾಯಾಮಕ್ಕೆ 14 ಶ್ವಾಸಗಳು ಸೇವ್ ಆಯಿತು. 1 ಗಂಟೆ ಬೆಳಗ್ಗೆ, 1 ಗಂಟೆ ಮಧ್ಯಾಹ್ನ, 1 ಗಂಟೆ ಸಾಯಂಕಾಲ, ತ್ರಿಸಂಧ್ಯೆಗಳು ಅಂತಾರೆ. ಆ ತ್ರಿಸಂಧ್ಯೆಗಳಲ್ಲಿ 1 ಗಂಟೆ 2 ಗಂಟೆ ಮಾಡಿಬಿಟ್ಟಂದರೆ, ಇಲ್ಲೇ ಒಂದೊಂದು ದಿನ ಎಲ್ಲಿ ಹೋಗೋದು ಕೆಲಸ ಇಲ್ಲ ಅಂದರೆ ಒಂದು ದಿನ ಮಟ್ಟ ಕೂತ್ಕೊಂಡಿದ್ದಂದರೆ ಇನ್ನೊಂದು ದಿನ ಸೇವ್ ಆಗಿಬಿಡ್ತದೆ. ಬಹಳಷ್ಟು ಜನ ಸ್ವಾಮೀಜಿ ನಮಗೆ ಸಾಮಾನ್ಯವಾಗಿ ಸಂಸಾರದಲ್ಲಿ ಏನಾದರೂ ಸ್ವಲ್ಪ ಸಿಕ್ಕಾಪಟ್ಟೆ ದುಃಖ ಆಗ್ಬಿಡ್ತಂದರೆ, ನನಗೇನು ಬೇಡ, ಸಂಸಾರ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂತ. ಸೊ ಈ ಆಧ್ಯಾತ್ಮಿಕತೆ ಸಿಗಬೇಕು, ಜೀವನದಲ್ಲಿ ಆನಂದವಾಗಿರಬೇಕು, ಆಧ್ಯಾತ್ಮಿಕತೆಯನ್ನು ಪಡಿಬೇಕು, ಆತ್ಮದರ್ಶನ ಏನಾದರೂ ಮಾಡಬೇಕು ಅಂದರೆ ಎಲ್ಲರೂ ಹಿಮಾಲಯಕ್ಕೆ ಹೋಗ್ಬೇಕಾ ಸ್ವಾಮೀಜಿ, ಅಥವಾ ಮನೆಯಲ್ಲೇ ಇದ್ದು ಕೂತ್ಕೊಂಡು ಅವೆಲ್ಲ ನಾವು ಸಾಧನೆ ಪಡಿಬಹುದಾ? ಇಲ್ಲಿನ್ನೂ ಸಾಧ್ಯ. ಸಂಸಾರವೇ ಇರಬೇಕೇ ಮಾಡೋದು ಇನ್ನೂ ಒಳ್ಳೆಯದು. ಬರೀ ಸನ್ಯಾಸ ಎಲ್ಲ ಬಿಟ್ಟು ಹೋಗಿ ರನ್ಔಟ್ ಮಾಡಿದ್ದು ಸನ್ಯಾಸ ಅಲ್ಲ. ಸಂಸಾರಗಳು ಇದನ್ನೇ ನೀವು ಮಾಡೋಕ್ಕೆ ಸಾಧ್ಯ. ಅಂದರೆ ಒಂದು ವಿಷಯ ಐಡೆಂಟಿಫೈ ಮಾಡ್ಕೋಬೇಕು. ಏನಂದರೆ ಸುಖ ಅಂತ ಏನು, ಸಂತೋಷ ಅಂತ ಏನು, ಆನಂದ ಅಂತ ಏನು. ಸುಖಕ್ಕೂ ಆಪೋಸಿಟ್ ವರ್ಡ್ ಇದೆ ದುಃಖ, ಸಂತೋಷಕ್ಕೆ ಆಪೋಸಿಟ್ ವರ್ಡ್ ಇದೆ ವಿಚಾರ, ಆನಂದಕ್ಕೆ ಆಪೋಸಿಟ್ ವರ್ಡ್ ಅದು ನಿತ್ಯಾನಂದ ಸ್ವರೂಪ. ನೀವು ಜೀವರು ನಿತ್ಯಾನಂದ ಸ್ವರೂಪ. ಯಾಕಂದರೆ ಸದಾ ಆನಂದ ಸ್ವರೂಪ ಶಿವಂ ಶುದ್ಧಂ ಸ್ವಚ್ಛಂ ಅಂತ ಏನಿದು ಅದರಿಂದನೇ ನೀವು ಬಂದಿದ್ದೀವಿ. ಆ ವಿಷಯ ನೀವು ಮಧ್ಯೆ ಬಿಟ್ಟು ಇಲ್ಲಿ ಭ್ರಮಣಲ್ಲಿ, ಭ್ರಾಂತಿನಲ್ಲಿ, ಮಾಯನಲ್ಲಿ ಇಟ್ಕೊಂಡು ನಾವು ಜೀವರು ಅವರು ದೇವರು ಅಂತ ಇರ್ತೀವಿ. ನೀವು ಬಂದದೇ ಆ ದೇವರಲಿಂದ. ಫಾರ್ ಎಕ್ಸಾಂಪಲ್, ಒಂದು ಜ್ಯೋತಿ ಕಾಂತಿ ಲೈಟ್ ಇದ್ದಂದರೆ ಆ ಲೈಟ್ ಕಿರಣಗಳು ಎಲ್ಲ ದೇಶಗಳನ್ನು ಓಡಿಬಿಡ್ತದೆ. ಕಿರಣ ಅಂದರೆ ಕಣ ಸಮುದಾಯ, ಕೋಟಿ 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 ಕಣ ಕಿರಣಗಳು ಬರ್ತದೆ. ಆ ಒಂದು ಕಿರಣ ನಾವು ಎಲ್ಲಿಂದ ಬಂದೆ, ಆ ಕಾಂತಿಲಿಂದ ಬಂದೆ, ಆ ಜ್ಯೋತಿಲಿಂದ ಬಂದೀವಿ. ಅಂದರೆ ಅದು ನಾವೇ, ಇದು ನಾವೇ. ಅಂದರೆ ಇಲ್ಲಿ ಬಂದು ನಾವು ಕಣ, ಅದು ಜ್ಯೋತಿ ಅಂತ ಇದ್ದೀವಿ. ಆ ಬ್ರಹ್ಮ ಈ ಯೂನಿವರ್ಸಿನ ಪ್ರಕೃತಿ ಒಳಗೆ ಬಂದುಬಿಟ್ಟಿದ ಮೇಲೆ ಇದೆಲ್ಲ ನನಗೂ ಬೇಕು, ನಾವೇ ಒಳ್ಳೆಯದು ದೊಡ್ಡ ಇರಬೇಕು, ನನಗೆಲ್ಲ ಐಡೆಂಟಿಫೈ ಬರಬೇಕು, ಈ ಥರ ಮಾಡ್ಕೊಂಡು ನೀವು ಅದು ನಾನು ದೈವರು, ನನ್ನ ಒಳಗೆ ಆ ದೈವಾಂಶ ಇದೆ ಅಂತ ವಿಷಯನ ಮತ್ತೆ ಬಿಡ್ತಾ ಇದ್ದೀವಿ. ಮನಸ್ಸು ಹೆಂಗೆ ಮಾಡ್ತಾ ಇದ್ದೀನೋ ಆ ಮನಸ್ಸು ಜೊತೆಗೇ ಹೋಗ್ತಾ ಇದ್ದೀವಿ. ಈ ಮನಸ್ಸು ಬರೇ ಮಂಕಿ, ಕೋತಿ ಅಂತಾರಲ್ಲ, ಆ ಕೋತ್ತರ ಅದು ಬೇಕು ಇದು ಬೇಕು ಅಂತ ಇರ್ತದೆ. ಅದು ಅಂದರೆ ಆ ಒಳಗೆ ಇರೋದು ಆತ್ಮ ಇದೆ, ಇದೆಲ್ಲ ಒಳ್ಳೆ ಬೇಡ, ಸುಳ್ಳು, ನೀವು ಯಾವ ಪರ್ಪಸ್ನಲ್ಲಿ ಇಲ್ಲಿ ಬಂದೀಯೋ ಆ ಪರ್ಪಸ್ನ ಪೂರ್ಣ ಮಾಡಿಕೊಂಡು ಮತ್ತೊಂದು ಜನ್ಮ ಇಲ್ಲಾದೆ ನೀವು ಮಾಡ್ಕೊರಪ್ಪ ಅಂತ ಹೇಳ್ತಾ ಇರ್ತದೆ. ಅದು ಮಾತ್ರಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸುಮ್ಮನಿರೋನಿ, ನಾ ಹಿಂಗೆ ಮಾಡ್ತೀನಿ, ಜಲಸ ಇದೆ, ಏನು ಸ್ಟೈಲ ಇದೆ, ಏನು ಒಳ್ಳೆ ಇದೆ ಅಂತ ಇದ್ದೀವಿ. ದನ ಮೇಲೆ ಧ್ಯಾಸ ಇದೆ, ಊಟ ಮೇಲೆ ಧ್ಯಾಸ ಮೇಲೆ, ಮಾಡ್ಕೊಂಡೋದು ಬಟ್ಟೆ ಮೇಲೆ ಧ್ಯಾಸ ಇದೆ. ಸುಮ್ಮನೆ ಬರ್ತಾ ಹೋಗ್ತಾ ಇದೆ ನಮ್ಮ ಒಳಗೆ. ಆ ಗಾಳಿ ಮೇಲೆ ಶ್ವಾಸ ಮೇಲೆ ನಮಗೂ ಧ್ಯಾಸ ಅಲ್ಲ.
ಯಾಕಂದರೆ ಇದು ಇನ್ವಾಲಂಟರಿ ದೇವರು ಕೊಟ್ಬಿಟ್ಟಿದ್ದಾರೆ, ನಡೆಸ್ತಾ ಇದೆ. ಪ್ರಯತ್ನ ಮಾಡಿಕೊಂಡು ನೀವು ತೊಗೊಳ್ತಾ ಇಲ್ಲ, ಪ್ರಯತ್ನ ಮಾಡಿಕೊಂಡು ನೀವು ಬಿಡ್ತಾ ಇಲ್ಲ. ವಿತೌಟ್ ಯುವರ್ ನಾಲೆಡ್ಜ್ ಇನ್ವಾಲಂಟರಿ ಮೂಡ್ ಅಂತಾರೆ. ಅದಾಗ್ಬಿಡ್ತಾ ಇದೆ. ಅದಕ್ಕೆಲ್ಲ ಆದಮೇಲೆ ನಮಗೂ ಏನೂ ಧ್ಯಾಸ ಅಲ್ಲ. ಎಲ್ಲಿ ಧ್ಯಾಸ ಇರಬೇಕು ಅಲ್ಲಿ ಧ್ಯಾಸ ಅಲ್ಲ, ಬೇಡಾದ ವಸ್ತುಗಳ ಮೇಲೆ ಧ್ಯಾಸ ಜಾಸ್ತಿ ಆಗಿಬಿಟ್ಟಿದ್ದು. ಮತ್ತು ಜನ್ಮ ಪುನರ್ಜನ್ಮ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಆಗ್ತಾ ಇದೆ. ಇನ್ನೊಂದು ಸ್ವಾಮೀಜಿ, ನೀವು ಹಿಮಾಲಯಗಳಲ್ಲಿ ಇದ್ದೀರಲ್ಲ, ನೀವು ಎಷ್ಟೊಂದು ವರ್ಷಗಳಲ್ಲಿ ಕಳೆದಿದ್ದೀರಾ. ನಮಗೆ ಹಿಮಾಲಯ ಅಂದರೆ ಕೆಲವೊಂದು ವಿಚಾರಗಳು ನೆನಪು ಬರುತ್ತೆ. ಒಂದು ಶಂಭಾಲ ಅನ್ನೋ ಒಂದು ಪ್ರದೇಶವಿದೆ ಹಿಮಾಲಯಗಳಲ್ಲಿ. ಅದು ಕೆಲವರು ಓನ್ಲಿ ಯೋಗಿಗಳಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ, ಸಾಧಾರಣ ಮನುಷ್ಯರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ. ಸೊ ಆ ಒಂದು ಪ್ರದೇಶವನ್ನು, ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದೆಯಾ, ತಿಳಿಸ್ತೀರಾ? ಶಂಬಾಳ ಅನ್ನೋದು ಬರೀ ಇಷ್ಟೊಂದು ಸಿಟಿ ಅನ್ನೋದಿಲ್ಲ. ಭೂಮಿ ಒಳಗೆ ಭೂಮಂತ ಏರಿಯಾ ಅದಿದೆ. ಅದಕ್ಕೂ ಸಿಲ ಪ್ರದೇಶಗಳಲ್ಲಿ ಪರ್ಟಿಕ್ಯುಲರ್ ದ್ವಾರಗಳು ಇದೆ. ಆ ದ್ವಾರಗಳಂದರೆ ಬರೀ ನೋಡೋಕೆ ದ್ವಾರ ಅಂತ ಥರ ಏನಿಲ್ಲದು, ಕಣ್ಣಕ್ಕೂ ಕಾಣಿಸೋದಿಲ್ಲ. ಸೂಕ್ಷ್ಮ ದೃಷ್ಟಿಗೆ ಕಾಣಿಸೋದು. ಅದಕ್ಕೆಲ್ಲ ಚಕ್ರವರ್ತಿ ರಾಜ, ಮಹಾವತಾರ್ ಭಾವ, ಲಾಹಿರಿ ಮಹರ್ಷಿಯ ದೊಡ್ಡವರು ಅಲ್ಲಿರ್ತಾರೆ ತಪಸ್ ಮಾಡ್ಕೊತ. ಜನಕ್ಕೆ ಇನ್ನೂ ಒಳ್ಳೆ ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊತ ಹೋಗ್ತಾರೆ. ಅವರು ಒಂದೊಂದು ಸಂದೇಶ ಸೂಟಬಲ್ ಪರ್ಸನ್ಗೂ ಹೇಳಿಬಿಡ್ತಾರೆ, ನೀವು ಹಿಂಗೆ ಥರ ಮಾಡು ಅಂತ. ಆ ಥರ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಅಂದರೆ ಅವರಿಂದ ಮೆಸೇಜ್ ಬಂದುಬಿಡುತ್ತೆ ಸ್ವಾಮೀಜಿ ಇವರಿಗೆ. ಆಲ್ ಆಫ್ ಎ ಸಡನ್ ನಿಮ್ಗೆ ಒಂದು ದೊಡ್ಡ ಐಡಿಯಾ ಬಂದುಬಿಟ್ಟಿದ್ದಂದರೆ ಇಟ್ ಈಸ್ ಫ್ರಮ್ ಹಿಮ್. ಅಲ್ಲಿಂದಗಳ ಜನಗಳು, ಅಲ್ಲಿ ಸ್ಟೆಪ್ಸ್ ಇದೆ. ಕಿಂಗ್ ಅವರು, ಅವ್ರ ಕೀಲೆ ಒಂದು ಮಿನಿಸ್ಟ್ರಿ ಥರ. ಸಾಧಾರಣ ಜನಗಳು ಅವರು ಯಾವಾಗಲೂ ಇನ್ನೂ ಡೆವಲಪ್ ಆಗಬೇಕು, ನಾನು ನನ್ನ ಸಂದೇಶನ ಇನ್ನೊಬ್ಬರಿಗೂ ಕಲಿಸಬೇಕು ಅಂತ ಕಾನ್ಸಂಟ್ರೇಷನ್ ಮಾಡೋದು ಸ್ಥಾಯಿಗೆ ಬರಬೇಕು ಅಂತ ಮಾಡ್ಕೊತಾ ಇರ್ತಾರೆ. ಅವರು ಊಟ ಬಗ್ಗೆ ಪ್ರಶ್ನೆ ಅಲ್ಲ, ನೀರು ಬಗ್ಗೆ ಪ್ರಶ್ನೆ ಅಲ್ಲ. ಕಾಂತಿ ಶರೀರಗಳು ಅಂತಾರೆ, ಸೂಕ್ಷ್ಮ ಶರೀರಗಳು ಅನ್ನಬೇಕು. ಸೂಕ್ಷ್ಮ ಶರೀರಕ್ಕೂ ಅತೀತ ಕಾರಣ ಶರೀರ ಸ್ವರೂಪ ಮಹಾವತಾರ ಭಾವ. ಬಾಕಿ ಜನಗಳೆಲ್ಲ ಸೂಕ್ಷ್ಮ ಶರೀರಗಳಲ್ಲೇ ಇರ್ತಾರೆ. ಅವ್ರು ಬೇಕಂದರೆ ಸ್ಥೂಲ ಶರೀರವನ್ನು ಮಾಡ್ಕೊಂಡೋಕ್ಕೆ ಚಾನ್ಸ್ ಇದೆ, ಮಾಡ್ಕೊತಾರೆ. ಅವರು ಯಾವಾಗಲೂ ಕಾರಣ ಶರೀರ ಸ್ಥಿತಿ, ತುರಿಯ ಸ್ಥಿತಿಗೆ ಇರ್ತಾರೆ. ಅವರು ತುರಿಯ ಆ ಸ್ಥಿತಿನಕ್ಕೆ ಮುಂಚೆ ಇರೋದು ಸ್ಥಿತಿ ಕಾರಣ ಶರೀರ. ಯಾವಾಗಲೂ ಆ ಸ್ಥಿತಿನಲ್ಲಿ ಅವರಿದ್ದಾರೆ. ಅವ್ರ ಕಡೆ ಇರೋದು ಈ ಜನಗಳೆಲ್ಲ ಸೂಕ್ಷ್ಮ ದೇಹದಲ್ಲಿ, ಸೂಕ್ಷ್ಮ ಸ್ಥಿತಿನಲ್ಲಿರ್ತಾರೆ. ಸೂಕ್ಷ್ಮ ಸ್ಥಿತಿ ಅಂತ ಇನ್ನೂ ಸ್ವಲ್ಪ ವಾಸನೆಗಳಿದೆ. ಬೇಕಂದರೆ ಶರೀರ ತೊಗೊಂಡೋದು ಹೋಗಿ ಒಳ್ಳೆ ಮಾಡೋಕ್ಕೆ. ಮತ್ತು ದುರ್ಮಾರ್ಗ ವ್ಯವಸ್ಥೆ ಏನೂ ಆಡೋದಿಲ್ಲ ಅಲ್ಲಿ. ಒಳ್ಳೆ ಮಾಡಬೇಕು, ಒಬ್ಬರಿಗೂ ದರ್ಶನ ಕೊಡಬೇಕು ಅಂದರೆ ಹಠಾತ್ ಪ್ರಮಾಣ ನೀವು ಎಲ್ಲೋ ಜಂಗಲ್ನಲ್ಲಿ ಹೋಗ್ತಾ ಇದ್ದೀವಿ, ಯಾರೋ ಬರ್ತಾರೆ, ಅವ್ರು ಬಂದು ಹಿಂಗೆಲ್ಲಪ್ಪ ಹಿಂಗೆ ಮಾಡಬೇಕು, ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ಸೊ ಒಳ್ಳೆ ಮಾಡೋಕ್ಕೆ ಅವರು ಯತ್ನ. ಸೂಕ್ಷ್ಮ ಶರೀರದಲ್ಲಿ ಮಾತಾಡಿ ಅಂದರೆ ನಿಮಗೆ ಕೇಳೋದಿಲ್ಲ, ನೀವು ನೋಡೋದಿಲ್ಲ. ಹಾಗೆ ಸ್ಥೂಲ ಶರೀರ ಹಾಕ್ಕೊಂಡು ಬಂದು ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಮಹಾವತಾರ ಬಾಬಾ ಪರ್ಮಿಷನ್ ಇದಂದರೆ, ನೀವು ಬಾ ಅಂತ ಪರ್ಮಿಷನ್ ಇದಂದರೆ ಅಲ್ಲಿಗೆ ಹೋಗೋಣ. ಬದ್ರಿ ಕೇದಾರಕ್ಕೂ ಮಧ್ಯದಲ್ಲಿ ಒಂದು ಶಾರ್ಟ್ಕಟ್ ರೂಟ್ ಇದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲ ಇಲ್ಲಿಗೆ ಬಂದು ರುದ್ರಪ್ರಯಾಗಲಿಂದ ಗೌರಿಕುಂಡಕ್ಕೆ ಬಂದು ಅಲ್ಲಿಂದ ಈ ಬಸ್ನಲ್ಲಿ ಹಿಂಗೆ ಹೋಗ್ತಾರೆ, ಇಲ್ಲಿಗೆ ಕೇದಾರಕ್ಕೂ ಹೋಗ್ತಾರೆ. ಅಂದರೆ ಈ ಎರಡು ಸ್ಥಾನಕ್ಕೂ ಮಧ್ಯಗಳೇ ಒಂದು ರಹಸ್ಯ ಮಾರ್ಗ ಇದೆ. ಆ ಮಾರ್ಗ ಮಧ್ಯದಲ್ಲಿ 2 ಎಂಟ್ರೆನ್ಸಸ್ ಇದೆ. ಕೈಲಾಸ ಮಾನಸ ಸರೋವರ ಕಡೆ ಒಂದು ಎಂಟ್ರೆನ್ಸ್ ಇದೆ, ಅಮೆರಿಕ ಕ್ಯಾಲಿಫೋರ್ನಿಯಾ ಕಡೆ ಒಂದಿದೆ. ಆ ಕ್ಯಾಲಿಫೋರ್ನಿಯಾ ಅಂತ ಹೆಸರು ಹೆಂಗೆ ಬಂತು ಅಂದರೆ, ಹಳೆ ಕಾಲದಲ್ಲಿ ನಮ್ಮ ಇತಿಹಾಸಗಳಲ್ಲಿ ಸಗರ ಪುತ್ರಗಳು ಒಂದು ಯಜ್ಞ ಮಾಡಿಬಿಟ್ಟು ಪಾತಾಳಕ್ಕೆ ಹೋಗಿದ್ದಾರೆ. ಅಲ್ಲಿ ಕಪಿಲ ಮಹರ್ಷಿ ನೋಡಿ ಅವನು ಭಸ್ಮ ಮಾಡಿದ್ದಾರೆ. ಆ ಭಸ್ಮ ಮಾಡಿದ್ದ ಜಾಗ ಅವರು ಇದು ಮಾಡಿಕೊಂಡು ಸೊರಂಗ ಮಾಡಿಕೊಂಡು ಒಳಗೆ ಹೋಗಿದ್ದಾರೆ. ಇಂಡಿಯಾಲಿಂದ ಸೊರಂಗ ಮಾಡಿಬಿಟ್ಟಿದ್ದಂತೆ ಯು ಕ್ಯಾನ್ ಎಂಟರ್ ಇನ್ ಟು ದಿ ಅಮೆರಿಕಾ. ಕ್ಯಾಲಿಫೋರ್ನಿಯಾ ಬರ್ನ್ಡ್ ಪ್ಲೇಸ್. ಅಲ್ಲಿ ಆ್ಯಶ್ ಸಿಟಿ ಅಂತ ಒಂದು ಸಿಟಿ ಇದೆ, ಆ್ಯಶ್ ಸಿಟಿ.
ಅದು ಅರ್ಥ ಏನಂದರೆ ಇವರು ನೋಡಿ ಆ್ಯಶಸ್ 60,000 ರಾಜಕುಮಾರಗಳು ಸಗರ ಪುತ್ರರು ಅವರ ಆ್ಯಶಸ್ಸಲ್ಲಿ ಕನೆಕ್ಟಿವಿಟಿ ಇದೆ. ಪುರಾಣ ಏನು ಸುಮ್ಮನೆ ಹೇಳಿದ್ದಲ್ಲ, ಅದಕ್ಕೆ ರಹಸ್ಯ ಅರ್ಥಗಳಿಲ್ಲದೆ. ಸೊ ಅಲ್ಲಿನ್ನೂ ಒಂದು ಮಾರ್ಗ ಇದೆ, ಒಂದೇ ಅಲ್ಲ. ಅಂದರೆ ಅವರು ನಮ್ಮ ಮನುಷ್ಯರ ಥರ 6 ಅಡಿ ಇರೋದಿಲ್ಲ, 18 feet, 8 feet, 9 feet. ಇಟ್ ಡಿಫರ್ಸ್ ಫ್ರಮ್ ಯುವರ್ ವೇ ಆಫ್ ಲುಕಿಂಗ್. ನೀವು ಮಾಡೋದು ಸಾಧನಕ್ಕೂ ಅವ್ರಿಗೂ ಸ್ವಲ್ಪ ಇಷ್ಟ ಆಗಿದ್ದಂದರೆ ಫಸ್ಟ್ ದರ್ಶನ ಕೊಡ್ತಾರೆ. ಅದು ಒಂದೊಂದು ಸಲ ಒಂದೊಂದು ಹೈಟ್ನಲ್ಲಿ ಕಾಣಿಸ್ತಾರೆ. ನಾರ್ಮಲಿ 6 feet ಕಾಣಿಸೋದು ಅಲ್ಲೇ ಅಲ್ಲ, 8 feet ಮಿನಿಮಮ್, 8 feetಲಿಂದ 14 feetವರೆಗೂ ಕಾಣಿಸ್ತಾರೆ. ಕಾಂತಿ ಶರೀರ. ಮಹಾವತಾರ ಬಾಬಾಜಿ ನಾವು ನೋಡ್ತೀವಲ್ಲ ಸ್ವಾಮೀಜಿ, ಅಂದರೆ ಫೋಟೋಲ್ಲಿ ಕೂತ್ಕೊಂಡು ಒಂದೇ ಒಂದು ಫೋಟೋ ಮಾತ್ರ ನಮಗೆಲ್ಲರಿಗೂ ಗೊತ್ತು. ನೀವು ನೋಡಿದಾಗೆ ಮಹಾವತಾರ ಬಾಬಾಜಿ ಅಂದರೆ ಯಾವ ಒಂದು ರೂಪದಲ್ಲಿ ಇರ್ತಾರೆ ಸ್ವಾಮೀಜಿ? ಅಂದರೆ ಒಂದು ಐಸ್ ಗಡ್ಡೆ ಥರ ಇರ್ತಾರಾ ಅಥವಾ ಒಂದು ಕಾಂತಿ ಶರೀರ ಹೆಂಗಿರ್ತಾರೆ? ಅವರು ಯುಕ್ತೇಶ್ವರ ಬಾಬಾ ಅವರು ಅವ್ರಿಗೂ ದರ್ಶನ ಹ್ಯಾಂಗೋ ಕೊಟ್ಟಿದ್ದಾರೋ ಅದನ್ನು ಅವರು ಚಿತ್ರಿಸಿದ್ದಾರೆ. ಅದೇ ಅವ್ರ ಕಣ್ಣಕ್ಕೂ ಕಾಣಿಸ್ತಿದ್ದ ಮೂರ್ತಿ ಅದೇ ನಮಗೆ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದ್ದು. ಅಂದರೆ ಬೇರೆ ಇನ್ನೊಬ್ಬರು ಒಳ್ಳೆಗ ಸಾಧನ ಮಾಡಿಬಿಟ್ಟಂದರೆ ಹಂಗೆ ಕೂತ್ಕೊಂಡು ಕಾಣಿಸೋದಿಲ್ಲ, ನಡ್ಸ್ಕೊಂಡು ಬರ್ತಾ ಇದ್ದ ಥರ ಕಾಣಿಸ್ತಾರೆ. ಮೇ ಬಿ ಸಮ್ 8 feet ಆ ಥರ. ಕಾರಣ ಶರೀರ ಕಾರಣವಾಗಿ ಕಾಂತಿ ಭಾಳ ಜಾಸ್ತಿ ಇರ್ತದೆ. ಸೂರ್ಯನ ನೋಡೋಣ, ಒಂದು ಪ್ರಾಕ್ಟೀಸ್ ಮಾಡಿಬಿಟ್ಟು ಸೂರ್ಯನ ಹಿಂಗೇ ನೋಡ್ಕೊಂಡಂದರೆ ನೋಡೋಣ, ಅದನ್ನು ನೋಡೋಕ್ಕೆ 1 ನಿಮಿಷಕ್ಕೊಮ್ಮೆಲೆ ಕಣ್ಣಕ್ಕೂ ಇದು ಬರ್ತದೆ, ಬ್ಲಿಂಕ್ ಬರ್ತದೆ, ಆಮೇಲೆ ಡಾರ್ಕ್ನೆಸ್ ಬರ್ತದೆ. ಮತ್ತು 2-3 ಸಲ ಬ್ಲಿಂಕ್ ಮಾಡ್ಕೊಂಡು ನೋಡಂದರೆ ಆ ಮೂರ್ತಿ ಸಿಕ್ಕದಾಗಿಬಿಟ್ಟು ಡಿಸಪಾಯಿಂಟ್ ಆಗಿಬಿಟ್ಟು ಅಷ್ಟೊಂದು ಅದೃಷ್ಟ ಸಿಕ್ಕಿದ್ದು ಅಷ್ಟೇ. 2 ಸಲ ಆ ಥರ ಅವರು ದರ್ಶನ ಕೊಟ್ಟಿದ್ದಾರೆ. ಅಂದರೆ ಭಾಳ ಕಷ್ಟ. ಮೋರ್ ದ್ಯಾನ್ 18 hours ಮೇಲೆ ಒಂದು ದಿನ ಕೂತ್ಕೊಂಡಿದ್ದೆ ಅದೇ ಸಂಕಲ್ಪನಲ್ಲಿ, ಬಾಬಾ ಒಂದು ಸಲ ದರ್ಶನ ಕೊಡು ಅಂತ ಒಂದು ತಪನೆ. ಹಂಗೆ ಕೂತ್ಕೊಂಡಿದ್ದೆ ಅಂದರೆ 18 hours ಆಮೇಲೆ ಒಂದು ಸಲ, 1.5 day ಆಮೇಲೆ ಒಂದು ಸಲ, ಮತ್ತು ಆ ಚಾನ್ಸ್ ಮತ್ತೆ ಕೊಳ್ಳ. ಸೊ ಇಲ್ಲಿ ಹಿಮಾಲಯ ಯೋಗಿಗಳ ಒಂದು ಜೀವನ ಹೆಂಗಿರುತ್ತೆ ಸ್ವಾಮೀಜಿ? ಅಂದರೆ ನೀವು ಬಹಳಷ್ಟು ಒಂದು ಯೋಗಿಗಳನ್ನು ಭೇಟಿ ಆಗಿರ್ತೀರಿ, ಅವರ ಒಂದು ಜೀವನ ಹೆಂಗಿರುತ್ತೆ? ಒರಿಜಿನಲ್ ಹಿಮಾಲಯಗಳ ಒಳಗೆ ಸುತ್ತೋದು ಜನಗಳಿಗೂ ಸಿಕ್ಕಿತೆ ತಿಂತಾರೆ, ಇಲ್ಲಂದರೆ ಇಲ್ಲ. ಯಾಕಂದರೆ ಅವ್ರಿಗೆ ವಾಯುಭಕ್ಷಣ ವಿದ್ಯೆ ಗೊತ್ತು. ಆ ವಾಯುಭಕ್ಷಣ ವಿದ್ಯೆ ರೂಪಕಂಗೆ ಅವರು ಊಟದ ಬಗ್ಗೆ ಅವ್ರಿಗೆ ಸಮಸ್ಯೆ ಅಲ್ಲ. ನೀರು ಬಿಡೋಕೆಂದ್ರೆ ಎಲ್ಲಿ ನೋಡಿ ಅಂದ್ರೆ ಐಸೊಂದು ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ರೆ ನೀರು ಆಗ್ತದೆ. ಅದೇನು ಅವ್ರಿಗೂ ಊಟ ಬಗ್ಗೆ ಸಮಸ್ಯೆ ಇರೋದಿಲ್ಲ. ಮನಸ್ಸಿನಲ್ಲಿ ಯಾವಾಗಲೂ ನಾನು ಇನ್ನೂ ಪ್ಯೂರಿಫೈ ಆಗಬೇಕು, ಆ ಥರ ಪ್ಯೂರಿಫೈ ಆಗಿಬಿಟ್ಟಿದ್ದಂದರೆ, ಶುದ್ಧ ಆಗಿಬಿಟ್ಟಿದ್ದಂದರೆ ನಾನು 16 ಜನಕ್ಕೆ ಸೇವಾ ಮಾಡೋಕ್ಕೆ ಚಾನ್ಸ್ ಇದೆ, ಅವನು ನನ್ನ ಥರ ಮಾಡೋಕ್ಕೆ ಚಾನ್ಸ್ ಇದೆ ಅಂತ ಉದ್ದೇಶಗಳಲ್ಲಿ ಜನಗಳು ಮಾಡ್ತಾರೆ. ಇನ್ನೊಂದು ಜನ್ಮ ನನಗೆ ಬೇಡ ಅಂತ ಇನ್ನೊಬ್ಬರು ಮಾಡ್ತಾರೆ. ಒಳ್ಳೆ ಮಾಡಬೇಕು, ನನ್ನ ಬಗ್ಗೆ ನಾವು ಇನ್ನೊಬ್ಬರಿಗೂ ಒಳ್ಳೆ ಮಾಡಬೇಕು ಅಂತ ಮನಸ್ತತ್ವ ಇರೋದು ಜನಗಳು ಅಲ್ಲಿ ಕೂತ್ಕೊಂಡು ಯಾರಿಗೂ ಬೇಕಂದರೆ ಆ ಕಾಂಟ್ಯಾಕ್ಟು ಅದು ಫ್ರೀಕ್ವೆನ್ಸೀಸ್ ಇರ್ತದೆ. ಒಬ್ಬೊಬ್ಬರಿಗೊಬ್ಬೊಬ್ಬರು ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ಅನುಸಂಧಾನ ಆಗಿಬಿಟ್ಟಿದ್ದಂದರೆ ಅವರು ಎಲ್ಲೋ ಇರ್ತಾರೆ, ನಿನಗೆ ಇನ್ಸ್ಟ್ರಕ್ಷನ್ ಬಂದುಬಿಡ್ತದೆ. ಒಂದೊಂದು ಸಲ ಕನವಿನಲ್ಲಿ ಕಾಣಿಸ್ತಾರೆ, ಅಲ್ಲಿ ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು ಎಲ್ಲನೂ ಹೇಳಿಬಿಡ್ತಾರೆ. ಆ ಥರ ಅವರು ಪ್ರಯತ್ನ ಮಾಡ್ಕೊಳ್ತಾ ಇರ್ತಾರೆ. ನಿಜವಾಗದವರು ಅವ್ರ ವಯಸ್ಸು ಬಗ್ಗೆನೂ ಏನೂ ಸಮಸ್ಯೆ ಅಲ್ಲ. ನಾವು ಜೀವಿಸಬೇಕು ಅಂತ ಆಸೆ ಅವ್ರಿಗೆ ಇರೋದಿಲ್ಲ, ಸತ್ತು ಹೋಗ್ತೀನಿ ಅಂತ ಭಯನೂ ಇಲ್ಲ. ಆ ಥರ ಜೀವಿಸ್ತಾ ಇರ್ತಾರೆ. ಅದಕ್ಕಾಗ ಅವ್ರಿಗೆ ಆ ವಯಸ್ಸುಗಳು 200 years 400 years, ಅವರು ನನಗಿಷ್ಟು ವಯಸ್ಸು ಅನ್ನೋದು ಲೆಕ್ಕ ಅಲ್ಲ, ಆ ಥರ ಇರ್ತಾರೆ. ಅದಕ್ಕೇನು 1 ವರ್ಷಕ್ಕೂ ಮುಂಚೆ ಈ ಪದ್ಮಶ್ರೀ ಅವಾರ್ಡ್ಗಳು ಕೊಟ್ಟಿದ್ದಾರಲ್ಲ, ಹಾಗೆ ಇವರು ಒಬ್ಬರಿಗೆ 125 years ಅವರು ಈ ದಿನನೂ ಆಸನಗಳು ಮಾಡ್ತಾರೆ. ಕಾಶಿನಲ್ಲಿದ್ದಾರೆ, ಸರಸ್ವತಿ ಘಾಟ್ ಇದೆ, ಅಲ್ಲಿ ಅವ್ರದ್ದು ಆಶ್ರಮ ಇದೆ. ಅಲ್ಲಿ ಈವಾಗಲೂ ನೀವು ಹೋದಂದರೆ ಆಸನಗಳು ಪ್ರಾಕ್ಟೀಸ್ ಮಾಡ್ತಾರೆ. ವಯಸ್ಸು ಮುಖ್ಯ ಇಲ್ಲ, ಎಷ್ಟು ದಿನ ಜೀವಿಸಿದ್ದೇನಂತ, ಹ್ಯಾಂಗೆ ಜೀವಿಸಿದಿ, ಹ್ಯಾಂಗೆ ಜನಕ್ಕೆ ನಾವು ಒಳ್ಳೆ ಮಾಡ್ತಾ ಇದ್ದೀನಿ, ಧರ್ಮವನ್ನಲ್ಲಿ ನಾವು ಇದ್ದೀನಿ ಅನ್ನೋದೇ ಮುಖ್ಯ.
ನೀವು ಹಿಮಾಲಯಸಲ್ಲಿಂದ ಹಿಮಾಲಯಗಳಿಂದ ಮತ್ತು ಈ ಜನರ ಮಧ್ಯೆ ಬರಬೇಕು ಅಂತ ನಿಮಗೆ ಹೆಂಗೆ ಅನಿಸ್ತು ಮತ್ತು ಅದಕ್ಕೆ ಕಾರಣ ಏನು ಸ್ವಾಮೀಜಿ? ನೀವು ಸನ್ಯಾಸ ಆಗಿದ್ದಂದರೆ ಒಂದು ಜಾಗನೂ ಇರಬಾರದು. ಧರ್ಮ ಪ್ರಚಾರ, ನಮ್ಮ ಸನಾತನ ಧರ್ಮ ಮತ್ತು ಇದು ಮಾಡಬೇಕು. ನಮ್ಮ ಸನಾತನ ಧರ್ಮ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸಗಳು ಅಂತ 4 ಸ್ತಂಭ ಮೇಲೆ ನಿಲ್ಲಿಸಿದ್ದು. ಆ 4 ಸ್ತಂಭ ಒಳ್ಳೆ ಇದ್ದಂದ್ರೇ ನಮ್ಮ ಸನಾತನ ಧರ್ಮ ಅಂದ್ರೆ ಮಂದಿರ ಇರ್ತದೆ. ಅದಕ್ಕೆ ಆ ಧರ್ಮ ಪ್ರಚಾರ ಮಾಡ್ಕೊಂಡೋದು. ಅದು ನಾವು ಪ್ರಚಾರ ಮಾಡ್ತೀನಿ ಅಂತ ಬೋರ್ಡ್ ಹಾಕ್ಕೊಂಡು ತಿರೋದಿಲ್ಲ. ಆ ಕಾಂಟ್ಯಾಕ್ಟ್ ಜನಗಳು ಆ ಸ್ವಾಮಿ ಇದು ಹೇಳು, ಆ ಡೌಟ್ ಹಾಗಿದೆ, ಆ ಕಥನಲ್ಲಿ ಹಾಗೆ ಹೇಳಿದ್ದಾರಲ್ಲ ಅದು ನಿಜವಾ, ಇದು ಹಂಗೆ ಅದಂತ ಹೇಳ್ತಾರೆ. ಇಲ್ಲೇ ಸಿಲೆ ಜನಗಳು ನಮಗೆ ರಾಮಾಯಣ ಹೇಳಿಬಿಟ್ಟು, ಭಾರತ ಹೇಳಿಬಿಟ್ಟು, ಗುರುಚರಿತ್ರ ಹೇಳಿಬಿಟ್ಟು, ಪುರಾಣಗಳು ಹೇಳಿಬಿಟ್ಟು ಅಂತ ಹೇಳೋದು. ಇನ್ನೂ ಸಿಲೆ ಜನಗಳು ನಿಮಗೆ ಆಸನ ಗೊತ್ತಂದರೆ ನಮಗೆ ಆಸನ ತೋರಿಸಿಬಿಡು ಅಂತಾರೆ. ಅದು ಕೊಡ್ತದೆ. ನಮ್ಮ ಕಡೆ ಏನಿದೆ ಅದು ಇನ್ನೊಬ್ಬರಿಗೂ ಕೊಟ್ಟಿದ್ದಂದರೆ ಅದು ಹೆಚ್ಚಾಗ್ತದೆ. ನನ್ನ ಕಡೆ ಇಟ್ಕೊಂಡಿದ್ದಂದರೆ ನಾಸ್ತಿ ಆಗಿಬಿಡ್ತದೆ. ಹಿಂದಿನಲ್ಲಿ ಒಂದು ವರ್ಡ್ ಹೇಳ್ತಾರೆ, ಬಾಟ್ತಾ ಜಾಯ್ ತೋ ಬರ್ತಾ ಜಾಯ್, ಬಚಾಕೆ ರಖಾ ತೋ ಸರ್ತಾ ಜಾಯ್. ಅವ್ರ ಸಂತೋಷ ವಿಷಯ ನೀವು ಇನ್ನೊಬ್ಬರ ಕಡೆ ಇಟ್ಕೊಟ್ಟಿದ್ದಂದರೆ ನಿಮಗೆ ಇನ್ನೂ ಸಂತೋಷ ಜಾಸ್ತಿ ಆಗ್ತದೆ ಅಲ್ವಾ? ಅದು ನಿಮ್ಮೊಳಗೆ ಇಟ್ಕೊಂಡಂದ್ರೆ ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬರ ಮುಖನಲ್ಲಿ ಸಂತೋಷ ಸುಖ ಫಸ್ಟು ನೋಡ್ಕೊಂಡು, ಈ ಸಂತೋಷ ಸುಖಕ್ಕಂತೆ ಬ್ಯಾಕ್ ಸೈಡು ಆನಂದ ಅಂತ ಒಂದು ಇದಪ್ಪ, ನೀವು ನನ್ನ ಥರ ಆ ಆನಂದ ಸ್ಥಿತಿಗೆ ಬಾ ಅಂತ ಅವ್ರನ್ನು ಉಚ್ಚ ಸ್ಥಿತಿಗೆ ತೊಗೊಂಡು ಬರೋದು ಸನ್ಯಾಸಿ ಧರ್ಮ. ಸೊ ನೀವು ಪತ್ರಿಜಿಯವನು ಸ್ವಾಮೀಜಿ ಯಾವಾಗ ಯಾವ ವರ್ಷದಲ್ಲಿ ಭೇಟಿಯಾದ್ರಿ? ನಿಮ್ಮ ಒಂದು ಫಸ್ಟ್ ಕಾನ್ವರ್ಸೇಷನ್ ಹೆಂಗಿತ್ತು? ಗಲಾಟೆ, ಅವ್ರ ಜೊತೆಗೆ ಗಲಾಟೆ ಆಯಿತು. ನಾವು ಈ ಥರ ಮನುಷ್ಯ ಯಾವಾಗಲೂ ಧರ್ಮ ಪುರಾಣಗಳು ಕುಂಡಲಿನಿ ಯೋಗ ಇದೇ ಮಾಡ್ಕೊಂಡೋದು ಜನ. ಈ ಊರಲ್ಲಿ ಸುತ್ತ ಇದ್ದಂದರೆ ಒಂದು ಬೋರ್ಡ್ ನೋಡಿದ್ದೆ ಆಂಧ್ರನಲ್ಲಿ, ಕರ್ನೂಲ್ ಅಲ್ಲಿ ಬೋರ್ಡ್ ನೋಡಿದ್ದೆ, ಪಿರಮಿಡು ಧ್ಯಾನ ಅದ ಅಂತ. ನಮಗೆ ಇಷ್ಟೊಂದು ದೇವರಿದ್ದಾರೆ, ಮಂದಿರಗಳಿದ್ದು, ಧ್ಯಾನ ಪದ್ಧತಿ ಎಷ್ಟೋ ಇದೆ, ಯೋಗ ಪದ್ಧತಿ ಎಷ್ಟೋ ಇದೆ, ಇದೇನು ಹೊಸಗ ಧ್ಯಾನ ಯೋಗ ಅಂತ. ಧ್ಯಾನ ನಮಗೆ ಗೊತ್ತಲ್ವಾ, ಇವ್ರು ಏನು ತೋರಿಸೋದು ಅದು? ಮತ್ತು ಈ ಪಿರಮಿಡ್ ಯಾಕೆ? ಅದು ಶವಗಳಿದ್ದೋ ಜಾಗ, ಅದನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ, ಯಾರಪ್ಪ ಇವರು ಅಂತ ಎನ್ಕ್ವೈರಿ ಮಾಡಿದೆ. ಪತ್ರಿಜಿ ದೊಡ್ಡವರು ಅದೇ ಅಂದರೆ ಅಡ್ರೆಸ್ ತೊಗೊಂಡಾಯ್ತು. ಅಲ್ಲಿ ಹೋಗಿದ್ದ. ಅಲ್ಲಿ ನೋಡಿದ್ರೆ 5-6 ಜನಗಳು ಕೂತ್ಕೊಂಡಿದ್ದಾರೆ, 10-6 ಜನಗಳು. ಅವರೆಲ್ಲ ಹಿಂಗಿದ್ದಾರೆ. ನನಗೆ ಏನು ಕೋಪ ಆಯಿತು ಅಂದರೆ ನಾನು ತಿಟ್ಟಿಬಿಡ್ತೀನಿ. ಧರ್ಮನ ಹಾನಿ ಮಾಡ್ತಾ ಇದ್ದಾನೆ ಇವ. ಆ ಸಮಯದಲ್ಲಿ ನನ್ನ ಬುದ್ಧಿ ಅದು ಒಂದೇ, ಧರ್ಮ ನಾಸ್ತಿ ಮಾಡಿಬಿಡ್ತಾ. ಈ ಥರ ಜನ ಇರಬಾರ್ದು. ಅವರು ಒಂದು ಚೀಟಿ ಬರೆದಿದ್ದೆ, ನಾನು ನಿನ್ನು ಪರ್ಸನಲ್ಲಲ್ಲಿ ಸಂಧಿಕಬೇಕು ಅಂತ. ಅವರು ಅದು ನೋಡಿ ಹಿಂಗೆ ನೋಡಿದ್ದಾರೆ. ಇವ್ರನ್ನೆಲ್ಲ ನೀವು ಹೋಗಪ್ಪ ಬಿಡಿ, ಹಿಂಗೆ ಅನ್ನಿಸ್ತಾರೆ. ಕೂತ್ಕೊಂಡಿದ್ದೆ. ಅಸಲು ನೀವು ಮನುಷ್ಯರೇನ, ನಿನಗೇನ ಬುದ್ಧಿ ಇದೆ? ಪತ್ರಿಜಿ ಡೈರೆಕ್ಟಾಗಿ ಕೇಳಿದ್ರೆ ನೀವು? ಡೈರೆಕ್ಟ್. ಇಷ್ಟೊಂದು ಜನಗಳನ್ನ ಹಾಳು ಮಾಡಿಬಿಡ್ತಿರ್ತೀವಿ. ಧ್ಯಾನ ಅಂತೆ, ನಿನಗೆ ಧ್ಯಾನ ಗೊತ್ತಾ? ಧ್ಯಾನ ಅಂತ ಏನು, ಹೆಂಗೆ ಮಾಡಬೇಕು, ಏನು ಮಂತ್ರ ಮಾಡಬೇಕು, ಇದೆಲ್ಲ ಗೊತ್ತಾ ನಿನಗೆ? ಆ ಮಂತ್ರ ಮಾಡೋಕೆ ನಿನಗೆ ಬುದ್ಧಿ ಇಲ್ಲ. ಅದಕ್ಕಾಗಿ ಎಲ್ಲ ಜನಗಳನ್ನ ಸುಮ್ಮನೆ ಕೂತ್ಕೊ ಅಂತೀಯ, ಹಾಗೆ ಹೀಗೆ ಅಂತ ಒಂದು ಅರ್ಧ ಗಂಟೆ ನನಗೆ ಏನೇನು ಬಂತು ಅದಂತ ಹೇಳಿಬಿಟ್ಟಿದ್ದೆ. ಅವ್ರೀಗ ಸುಮ್ಮನೆ ಕೂತ್ಕೊಂಡಿದ್ದಾರೆ ಆರಾಮ, ಏನೂ ಕೋಪ ಇಲ್ಲ ಅವ್ರ ಮುಖನಲ್ಲಿ. ಎಲ್ಲ ಆಯಿತು ಮೇಲೆ ಆಯ್ತಾ, ನಾನು ಬ್ಯಾಟ್ರಿ ಡೌನ್. ಏನು ಈ ಜನ ಏನು ಕೋಪನೇ ಬರಲ್ಲ ಇವ್ರಕ್ಕಂತ. ಹಾಂ ಆಯಿತು, ಎಲ್ಲನೂ ಹೇಳಿಬಿಟ್ಟಿದ್ದೆ ಅಂದರೆ ಅದೆಲ್ಲ ಸರಿ. ಅಲ್ಲಿ ಒಂದು ಪಿರಮಿಡ್ ಕಾಣಿಸ್ತದಲ್ಲ, ನಾವು ಕರ್ಕೊಂಡು ಹೋಗ್ತೀನಿ ನಿನ್ನ. ನೀವು ಒಳಗಡೆ ಒಂದು 15 ನಿಮಿಷ, ಇಲ್ಲೇ 1/2 hour ನೀವು ಅಲ್ಲಿ ಒಳಗೆ ನೀ ಧ್ಯಾನ ಏನು ಮಾಡ್ಕೊತೀಯೋ, ನೀ ಯೋಗಾಸನಗಳು ಏನು ಮಾಡ್ಕೊತೀಯೋ, ನೀ ಕುಂಡಲಿನಿ ಏನು ಮಾಡ್ಕೊತೀಯೋ, ಏನನ್ನ ಮಾಡ್ಕೊ. ನೀವು ಅರ್ಧ ಗಂಟೆ ನಾನು ಈ ಥರ ಹಿಂಸೆ ಕೊಟ್ಟಿದ್ದೀವಿ, ನಾನು ಏನು ಅಲ್ಲ. ನೀವು ಅಲ್ಲಿ ಹೋಗಿ ನನಗೋಸ್ಕರ ಅರ್ಧ ಗಂಟೆ ಕೂತ್ಕೋಬಾರ್ದಾ ಅಂತ. ಹೌದಲ್ಲ ಪಾಪ, ಒಳ್ಳೆ ಮನುಷ್ಯ. ಇಷ್ಟೊಂದು ಮಾಡಿದ ಮೇಲೆ ಇನ್ನೊಬ್ಬರಂದರೆ ಓಡಿಸಿಬಿಡ್ತಾರೆ. ಇವ್ರು ಏನು ಮಾಡೋ ಕೂತ್ಕೊಂಡು ಅಂತಾರೆ. ಕೂತ್ಕೊಂಡೋಣ ನೋಡೋಣ ಏನಾಗ್ತದೆ ಬಾ ಅಂತ ಹೋಗಿದ್ದೀನಿ ಅವ್ರ ಜೊತೆಗೆ.
ಅಲ್ಲಿ ಪಿರಮಿಡ್ ಒಳಗೆ 10-15 ಜನ ಕೂತ್ಕೊಂಡಿದ್ದಾರೆ. ಇವರು ಹಿಂಗೆ ಮಾಡಿ ರಿಲೀಸ್ ಆಯಿತು ಕಂತೇರಿ ಅದು ಹಂಗೆ ಹಿಂಗೆ ಅಂತ ಏನು ಇವನು ಹೇಳಿದಂತೆ ಕಮಾಂಡ್ ಕೊಟ್ಟಿದ್ದಂತೆ ಹೇಳ್ತಾ ಹಾಗೇನೋ ಮುದ್ದೆ ಅದೇ ಇವರೇನೋ ಹೇಳಿಬಿಟ್ಟಿದ ಆಯಿತು ಮಾಸ್ಟರ್ ಅಂದರೆ ಆಯ್ತಾ ಏನಪ್ಪ ಮಾಡ್ತಾ ಇದ್ದಾರೆ ಅವರೆಲ್ಲ ಬೆಲೆ ಬಂದಿದ್ದಾರೆ. ನೀವು ಕೂತ್ಕೊ ಅಂತ ಡೋರ್ ಕ್ಲೋಸ್ ಮಾಡಿಬಿಟ್ಟು AC ಹಾಕಿಬಿಟ್ಟು ಹೋಗಿದ್ದಾರೆ. ನಾನೊಬ್ಬನೇ ಅದನ್ನು ಪ್ಲೇಸ್ ಹೇಳಿದ್ದಾರೆ ಕರೆಕ್ಟಾಗಿ ಸೆಂಟರ್ನಲ್ಲಿ. ನಾವು ಯಾವಾಗಲೂ ಈ ದೇವರ ದಯ ನಮ್ಮ ಗುರು ನಾವು ಹೆಚ್ಚಾಗಿ ಹೇಳ್ಕೊತಾ ಇಲ್ಲ. ನಾವು ಯಾವಾಗಲ ಅಂದರೆ ಆವಾಗಲ ಆ್ಯಕ್ಟಿವೇಟ್ ಮಾಡ್ಕೊಂಡೋಕ್ಕೆ ದೇವರ ಗುರುಗಳು ನನಗೆ ಆ ಥರ ಸಾಧನ ಕೊಟ್ಟಿದ್ದಾರೆ. 1/2 ಅವರ್ ಅಲ್ಲ ಒಳ್ಳೆ ಪ್ಲೇಸ್ ಚೆನ್ನಾಗಿದೆ, AC ಹಾಕಿದ್ದಾರೆ. 1/2 ಅವರ್ ಧ್ಯಾನ ಮಾಡ್ಕೊಂಡ ನಮ್ಮ ಧ್ಯಾನ ಅದು ಕೂತ್ಕೊಂಡಿದ್ದೆ. ಯಾವಾಗಲೂ ಒಳಗೆ ಹೋಗಿದ್ದಂದರೆ ಅರೌಂಡ್ ಅಬೌಟ್ 2 o'clock ಬಾಗಿಲಿ ಶಬ್ದ ಆಯಿತು. ವಾಚಿ ನೋಡ್ಕೊಂಡಂದರೆ 5:30. 3.5 hours ಕೂತಿದ್ದೀರಾ ನೀವು. ಆ ಪಿರಮಿಡ್ ಪವರ್ ಏನೋ ನನಗೆ ಗೊತ್ತಾಗ್ಬಿಟ್ಟಿತ್ತು. ಇಟ್ ಈಸ್ ಪೋರಿಂಗ್ ಲೈಕ್ ಎನಿಥಿಂಗ್. ಆ ಥರ ಶಕ್ತಿ ಬಂದುಬಿಡ್ತಾ ಇದ್ದ. ಅಮ್ಮ ಇದರಲ್ಲಿ ಏನೋ ಇದೆ. ಅವರು ಮತ್ತು ಬಂದು ಅಸಲು ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಾಗಬೇಕು ಅಂದರೆ ಪುಸ್ತಕ ಪಿರಮಿಡ್ ಧ್ಯಾನ ಅಂತ ಏನು, ಪಿರಮಿಡ್ ಆ್ಯಂಗಿಲ್ ಏನು, ಯಾಕೆ ಹಂಗೆ ಮಾಡ್ತಾರೆ, ಅದು ಯೂನಿವರ್ಸಲ್ ಪೌಂಡ್ ಸಕ್ ಮಾಡ್ತಾರೆ, ಎಲ್ಲನೂ ಹೇಳಿಬಿಟ್ಟಿದ್ದಾರೆ. ಅದರಿಂದ ಅವ್ರ ಜೊತೆಗೆ ದೋಸ್ತಿ ಆಯಿತು. ಅವರಂದರೆ ಇವರನ್ನು ದೇವರು ಎಲೆಕ್ಟ್ ಆ್ಯಂಡ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಜನಗಳನ್ನು ಉನ್ನತಿ ಸ್ಥಿತಿಗೆ ಕರ್ಕೊಂಡು ಬರೋದಕ್ಕೆ ದೇವರು ಕಲಿಸಿಬಿಟ್ಟಿದ್ದ ಒಂದು ಅವಧೂತೆ ಆ ಸ್ಥಾಯಿ. ಅದಕ್ಕೆ ನಾವು ಎಲ್ಲ ಜನಗಳಿಗೆ ಹೇಳ್ತೀನಿ, ನಿಮಗೆಲ್ಲ ಪತ್ರಿ ಅಂತ ಗೊತ್ತು, ಅತ್ರಿ ಅಂತ ಇನ್ನೊಬ್ಬರಿದ್ದಾರೆ, ದತ್ತಾತ್ರೇಯರ ತಂದೆ ಫಾದರ್. ಅವರು ಈ ಕಾಣಿಸಿಲ್ಲದ ಯೂನಿವರ್ಸಲ್ ಪವರ್ನು ಒಂದು ರೂಪಕ್ಕೆ ಕರ್ಕೊಂಡು ಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಎಷ್ಟೋ ತಪಸ್ಸು ಮಾಡಿದ ಮೇಲೆ ಆ ಯೂನಿವರ್ಸಲ್ ಪವರ್ ಒಂದು ರೂಪ ಧಾರಣ ಮಾಡಿಬಿಟ್ಟು ದತ್ತಾತ್ರೇಯ ಅಂತ ಬಂದುಬಿಟ್ಟಿದ್ದು. ಆ ಥರ ಮಾಡಿದ್ದು ಆ ಅತ್ರಿ ಮಾಡಿದ್ದಾರೆ. ಈ ಪತ್ರಿ ಎಲ್ಲ ಜನಗಳಿಗೂ ಸುಲಭವಾದ ಧ್ಯಾನ ಸ್ಥಿತಿನಿ ತಿಳಿಸ್ಬಿಟ್ಟಿದ್ದಾರೆ. ಪತ್ರಿ ಅತ್ರಿ ಕಂಪ್ಯಾರಿಸನ್. ಪತ್ರಿ ಅಂದರೆ 3 ಅವ್ರ ಆಶಯಗಳನ್ನು 3. ಫಸ್ಟು ಆಶಯ ಏನು? ಧ್ಯಾನ ಆಂಧ್ರ ಪ್ರದೇಶ್. ಅವರು ಆಂಧ್ರವರು. ಫಸ್ಟು ಧ್ಯಾನ ಆಂಧ್ರ ಪ್ರದೇಶ್, ಧ್ಯಾನ ಭಾರತ್, ಧ್ಯಾನ ಜಗತ್ತು. ಅದೆಲ್ಲ ಸ್ಪ್ರೆಡ್ ಆಗಿದ್ದ ಮೇಲೆ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಶಾಖಾಹಾರ ಜಗತ್ತು. ಲಕ್ಷ್ಯಗಳು ಯಾವಾಗಲೂ 3. ಅತ್ರಿ ಪತ್ರಿ ಅತ್ರಿ ಅದೇ ಇಟ್ಕೊಂಡಿದ್ದೆ. ಅವರು ಆಮೇಲೆ ಇನ್ನೂ ಭಾಳ ಡೆವಲಪ್ಮೆಂಟ್ ಆಯ್ತ ಮೇಲೆ PSSM PMC ಅವರು ಪತ್ರಿಕೆ ಉಂಟು. ಆ ಪತ್ರಿಕೆ ಹೆಸರು ಕಸ್ತೂರಿ. ಕನ್ನಡನಲ್ಲಿ ಧ್ಯಾನ ಕಸ್ತೂರಿ, ಆಂಧ್ರನಲ್ಲಿ, ತಮಿಳ್ನಾಡಿನಲ್ಲಿ, ಹಿಂದಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿದೆ. ಅದನ್ನು ಮತ್ತು ಬುಡೆ ಎಷ್ಟು ಕಂಪ್ಯಾರಿಸನ್ ಇದೆ ನೋಡ್ರಿ. ದೇವರು ಸೆಲೆಕ್ಟ್ ಮಾಡ್ಕೊಂಡೋದು ಮುಂಚೆ ಆ ಹೆಸರನ್ನು ಹಾಗೆ ಇಡ್ತಾರೆ. ಅವ್ರನ್ನ ಆ ಥರ ಮೋಲ್ಡನ್ನು ಮಾಡಿಬಿಡ್ತಾರೆ. ಅವರು ಎಲ್ಲೋ ಕೆಲಸ ಮಾಡ್ಕೊಂಡೋದ್ರು ಜನ. ದೇವರಿಗೂ ಇದು ಗೊತ್ತಾಯಿತು, ಹಿ ಈಸ್ ದ ಸೆಲೆಕ್ಟೆಡ್ ಪರ್ಸನ್, ವಿ ಹ್ಯಾವ್ ಟು ಮೋಲ್ಡ್ ಹಿಮ್. ಫಸ್ಟ್ ಅವರು ಮೇಡ ಮೇಲೆ ಸ್ವರ್ಣಮಾಲ ಹಾಕಿದ್ದಾರೆ. ಹೆಂಡತಿ ಸ್ವರ್ಣಮಾಲ ಪತ್ರಿ ಮತ್ತು ಮಕ್ಕಳ ಹೆಸರು ಪರಿಣಿತ ಪರಿಮಳ ಪತ್ರಿ. ಇವರಿನಲ್ಲಿ ಪರಿಣಿತ ಬಂದುಬಿಟ್ಟಿದ್ದು. ಪರಿಣಿತ ಬಂದಿದ್ದ ಮೇಲೆ ಆ ಪರಿಮಳನು ಎಲ್ಲ ಜಾಗಕ್ಕೂ ಕೊಡ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಹೆಸರುಗಳೇ ಆ ಥರ ಇದೆ. ಎಲೆಕ್ಟೆಡ್ ಆ್ಯಂಡ್ ಸೆಲೆಕ್ಟೆಡ್ ಪರ್ಸನ್ ಪತ್ರಿ. ಅದರಲ್ಲಿ ಅವ್ರು ಮಾಡೋದು ವ್ಯವಸ್ಥೆನಲ್ಲಿ ಅಷ್ಟಾಂಗ ಯೋಗ ಎಲ್ಲನೂ ಇದನ್ನಲ್ಲಿದೆ. ಏನೂ ಕಷ್ಟ ಇಲ್ಲ. ಸುಖವಾಗಿ ಸೀಟ್ನಲ್ಲಿ ಕೂತ್ಕೊಳ್ಳಿ, ಕೈ ಹಿಂಗೆ ಇಟ್ಕೊಳ್ಳಿ, ಕಾಲು ಮಾತ್ರ ಕ್ಲೋಸ್ ಮಾಡ್ಕೊಳ್ಳಿ, ಬ್ಯಾಕ್ ಬೋನು ಸ್ಟ್ರೈಟಾಗಿ ಇರಬೇಕಷ್ಟೇ. ಕೂತ್ಕೊಂಡು ನಿಮ್ಮ ಇಷ್ಟಕ್ಕೆ ಧ್ಯಾನ ಮಾಡ್ಕೊಂಡು ಸಂಕಲ್ಪ ಬಂದುಬಿಡ್ತಾ ಇದ್ದಂತೆ ಇದಿಲ್ಲ ಅಂತ ನಾ ಐತಿ ಅಂತ ಬಿಟ್ಟುಬಿಡ್ತಾ ಇದ್ದರೆ ಯಾವುದೋ ಒಂದು ಸಮಯಕ್ಕೂ ಮನಸ್ಸು ಸೈಲೆಂಟ್ ಆಗುತ್ತದೆ. ಇದು ಸಿಸ್ಟಮ್. ಅಷ್ಟಾಂಗ ಯೋಗ ಏನು ಹೇಳ್ತದೆ? ಯಮ ನಿಯಮ, ಅಷ್ಟ ಅಂಗ, ಯಮ ನಿಯಮ, ಆಸನ, ಪ್ರಾಣಾಯಾಮ,
ಪ್ರತ್ಯಾಹಾರ, ಧಾರಣ, ಧ್ಯಾನ, ಅಲ್ಲಿ ಬರ್ತದೆ ಧ್ಯಾನ 7வது ಸ್ಟೆಪ್ಪು. ಇದೆಲ್ಲ ಮಾಡಿಬಿಟ್ಟಂದರೆ 6 ಕೆಲಸಗಳು ಮಾಡಿಬಿಟ್ಟದ ಮೇಲೆ ಅಷ್ಟು ಕಷ್ಟಪಡಿ. ಯಮ ನಿಯಮ ಅಂದರೆ ಬಾಹ್ಯೇಂದ್ರಿಯ ಅಂತರೇಂದ್ರಿಯ ನಿಗ್ರಹ. ಆಸನ ಅಂದರೆ ಕಷ್ಟವಾದ ಆಸನ, ಪದ್ಮಾಸನ ಹಾಕಬೇಕು, ಕೂತ್ಕೋಬೇಕು. ಎಷ್ಟೊಂದು ಜನಕ್ಕೆ ಸಾಧ್ಯ. ಆಸನ ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಳ್ಳಬೇಕು. ಪ್ರಾಣಾಯಾಮ ಆಯಿತ ಮೇಲೆ ಈ ವಿಷಯಗಳೆಲ್ಲ ನಾವು ಬಿಡ್ತಾ ಇದ್ದೀನಿ ಅಂತ ಪ್ರತ್ಯಾಹಾರ. ಯಾವುದೋ ಒಂದು ವಿಷಯನ್ನೇ ತಗೊಂಡೋದು ಧಾರಣ. ಆ ಧಾರಣಾ ಸ್ಥಿತಿನಲ್ಲಿ ಕೂತ್ಕೊಂಡೋದನ್ನಲ್ಲೇ ಧ್ಯಾನ, ಅದನ್ನೇ ಧ್ಯಾನ ಅಂತಾರೆ. ಆ ಧ್ಯಾನ ಸ್ಥಿತಿ ಭಾಳ ಒಳ್ಳೆಯದಾಗಿ ಬಿಟ್ಟಿದ್ದಂದರೆ ನೀವು ಸಮಾಧಿಗೆ ಹೋಗ್ತೀವಿ. ಸಮಾಧಿ ಅಂತ ಸತ್ತೋಗೋದಲ್ಲ, ಸಮ ಆದಿ. ಆ ಆದಿಗೆ ನೀವು ಸಮ ಆಗಿಬಿಡ್ತೀವಿ. ತತ್ವಮಸಿ, ನಾವೇ ಅದು, ಅದೇ ನೀವು ಅಂತಾರಲ್ಲ ವೇದಾನಲ್ಲಿ, ಅದೇ ಅರ್ಥ. ಆ ಅಷ್ಟಾಂಗ ಯೋಗ ವ್ಯವಸ್ಥೆ ಪತ್ರಿಜಿ ಅವರು ಬರೀ ಈ ಸಿಟ್ಟಿಂಗ್ನಲ್ಲೇ ಹೇಳಿಬಿಟ್ಟಿದ್ದಾರೆ. ಅವರು ಹೀಗೆ ಕೂತ್ಕೊ ಅಂತಾರೆ, ಇದು ಕರ್ಮೇಂದ್ರಿಯಗಳು, ಇದು ಜ್ಞಾನೇಂದ್ರಿಯಗಳು, ಇದು ಎರಡೂ ನನ್ನ ಕಂಟ್ರೋಲೋ ನಾವು ಇಟ್ಕೊಂಡು ಕೂತ್ಕೊಂಡಿದ್ದೆ ಅಂದ್ರೆ ಭಾವನ. ಯಮ ನಿಯಮ ಆಯಿತು. ಆಸನ ನಾವು ಕೂತ್ಕೊಂಡಿದ್ದೀವಿ, ಆಸನ. ಪ್ರಾಣಾಯಾಮ ಮಾಡ್ತಾ ಇದ್ದೀವಿ, ಶ್ವಾಸ ಮೇಲೆ ಧ್ಯಾಸ ಇಟ್ಟಿದ್ದೀವಿ. ಬೇರೆ ಯಾವ ಕೆಲಸನಲ್ಲಿ ಇಲ್ಲ. ಪ್ರತ್ಯಾಹಾರ ಏನು ಧಾರಣ ಮಾಡಿದ್ದೀವಿ, ಶ್ವಾಸನೇ ಗಮನಿಸ್ತಾ ಇದ್ದೀವಿ. ಅದೇ ಧ್ಯಾನ ಸ್ಥಿತಿ. ಅಷ್ಟಾಂಗ ಯೋಗ ಇದು ಎರಡು ಕಂಪೇರ್. ಅಷ್ಟು ಸುಖವಾದ ವ್ಯವಸ್ಥೆನ ಕರ್ಕೊಂಡು ಬಂದು ಎಲ್ಲರೂ ಜನರನ್ನು ಮಾಡೋದಕ್ಕೆ ಸಾಧ್ಯ. ವರ್ಣ ವ್ಯವಸ್ಥೆ ಇಲ್ಲ, ಕುಲ ವ್ಯವಸ್ಥೆ ಇಲ್ಲ, ಕಂಟ್ರೀಸ್ ಅಲ್ಲ. ಮನುಷ್ಯರು ಯಾರಾವಾಗಲೂ 2 ಇಯರ್ಸ್ ಬಾಯಿಲಿಂದ 90 ಇಯರ್ಸ್ ಹುಡುಗ ದೊಡ್ಡವರಕ್ಕೆ ಯಾರಾವುದು ಮಾಡ್ಕೊಂಡೋಣ, ಅಷ್ಟು ಈಸಿ ಮಾಡಿಬಿಟ್ಟಿದ್ದಾರೆ. ಸೊ ಐ ಲೈಕ್ ಇಟ್. ಸೊ ನೀವು ಇಷ್ಟು ಒಂದು ಧ್ಯಾನ ಪದ್ಧತಿಗಳು ಎಷ್ಟೊಂದು ನೀವು ನೋಡಿದಿರಲ್ಲ ಸ್ವಾಮೀಜಿ ನಿಮ್ಮ ಒಂದು ಪ್ರಯಾಣದಲ್ಲಿ. ಈ ಪತ್ರಿಜಿ ಅಫ್ಕೋರ್ಸ್ ಇದು ಇವಾಗ ನಾವು ಉಸಿರಿನ ಮೇಲೆ ಧ್ಯಾನ ಅಂತ ಏನು ಹೇಳ್ತೀವಿ, ಆನಾಪಾನಸತಿ ಧ್ಯಾನ, ಇದು ಅಂದರೆ ಎಲ್ಲರಿಗೂ ಒಂದು ಮಾಡುವಂತಹ ಒಂದು ಧ್ಯಾನ ಪದ್ಧತಿ. ಸೊ ಇದು ಬಹಳ ಎಫೆಕ್ಟಿವ್ ಆ್ಯಂಡ್ ಅತ್ಯಂತ ಸುಲಭವಾದ ಧ್ಯಾನ ಪದ್ಧತಿ ಅಂತ ನಾವು ಹೇಳ್ಬೋದಾ? ಇದಕ್ಕಂತ ಬೇರೆ ಏನೂ ಇಲ್ಲ. ಯೋಗ ಅಂದರೆ ಕಲಯಿಕ. ಎದ್ನಲ್ಲಿ ಕಲಯಿಕ? ಜೀವಾತ್ಮ ಪರಮಾತ್ಮ ಇಲ್ಲಿ ಕಲಯಿಕ. ಆ ಯೋಗ ಮಾಡೋಕ್ಕೆ ಧ್ಯಾನ ಯೋಗ, ಲಯ ಯೋಗ, ಕ್ರಿಯಾಯೋಗ, ಕುಂಡಲಿನಿ ಯೋಗ, ಹಠಯೋಗ, ಧ್ಯಾನ ಯೋಗ, ಈ ಥರ ಯೋಗಗಳ ಹೆಸರು ಜಾಸ್ತಿ. ಈ ಧ್ಯಾನ ಯೋಗ ಬಿಟ್ಟು ಬೇರೆ ಎದ್ನಲ್ಲಿನ್ನೂ ಕಷ್ಟ ಇದೆ. ಆಸನಗಳು ಮಾಡಬೇಕು, ಆಹಾರ ವ್ಯವಹಾರಗಳಲ್ಲಿ ಒಂದು ನಿಯಮನ ಇರಬೇಕು, ಇಷ್ಟಿಷ್ಟು ಗಂಟೆ ಅಂತ ಮಾಡಬೇಕು, ಈ ಥರಗಳ ವ್ಯವಹಾರಗಳೆಲ್ಲ ಇದೆ. ಇವರು ಮಾಡಿದ ವ್ಯವಸ್ಥೆ ಅದು ಏನೂ ಕಾಣಿಸ್ತೋದಿಲ್ಲ ಮೇಲಕ್ಕೆ, ಅಲ್ಲಿ ಎಲ್ಲನೂ ಅದು ಒಳಗನೇ ಇದೆ. ಈಗ ನಾನು ಹೇಳಿದ್ದಲ್ಲ, ಅಷ್ಟಾಂಗ ಯೋಗಕ್ಕೂ ಕೂರ್ಸುನೋದು ಈ ಪತ್ರಿಜಿ ಅವರು ಹೇಳಿದ ಸಿಟ್ಟಿಂಗಕ್ಕೂ ಆ ಕಂಪ್ಯಾರಿಸನ್ ಇದೆ. ಆ ಥರ ಸುಲಭ ಮಾಡಿಬಿಟ್ಟು ಇದು ಧ್ಯಾನ ಯೋಗನ ಮಾಡಿಬಿಟ್ಟಿದ್ದಾರೆ. ಧ್ಯಾನ ಅಲ್ಲಿ ಸಾಧಾರಣವಾಗಿ ನಾವೇನು ಮಾಡ್ತೀನಿ, ಒಂದು ದೇವರ ವಿಗ್ರಹನೂ ರೂಪನೂ ಫಸ್ಟು ಧ್ಯಾನನಲ್ಲಿ ಇಟ್ಕೊಂಡು ಆ ರೂಪ ಹೆಂಗಿದೋ ಆಗ ವರ್ಣನ ಮಂತ್ರಗಳನ್ನು ಮಾಡ್ತೀವಿ. ಜಪಾಕುಸ್ಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಿಂ ಪ್ರಣತೋಸ್ಮಿ ದಿವಾಕರಂ. ಆ ಸೂರ್ಯಗರು ಹ್ಯಾಂಗಿರ್ತಾರೆ, ಆ ರೂಪಗಳೆಲ್ಲ ವರ್ಣನ. ಹಾಗೆ ನೋಡ್ತಾ ಇದೆ ಅಂದರೆ ಅವರು 7 ಅಶ್ವಾಂಶರ ಮೇಲೆ ಒಂದು ರಥ ಮೇಲೆ ಕೂತ್ಕೊಂಡು ಒಬ್ಬರು ಕಾಣಿಸ್ತಾರೆ. ಇದೆಲ್ಲ ಮಾಡಿದ ಮೇಲೆ ಪತ್ರಿಜಿ ಏನು ಮಾಡಿಬಿಟ್ಟಿದ್ದಾರೆ, ಅದೆಲ್ಲ ಬೇಡ. ಫಸ್ಟು ಯು ಅಬ್ಸರ್ವ್ ಯುವರ್ ಬ್ರೀತ್. ಏನು ಇದುವರೆಗೂ ನೀವು ಅಬ್ಸರ್ವ್ ಮಾಡಿಲ್ಲದೆ ಬಿಟ್ಟಿದೆಯೋ, ಯಾರ ಮೇಲೆ ನೀವು ಧ್ಯಾಸ ಇರಬೇಕು ಅದು ಧ್ಯಾಸನ ಬಿಟ್ಟು ಬೇರೆ ವಿಷಯಗಳ ಮೇಲೆ ನೀವು ಎಷ್ಟು ಧ್ಯಾಸ ಇಟ್ಟಿದೆಯೋ ಹೀಗೆ ಅದ ಮೇಲೆ ಧ್ಯಾಸ ಇಡು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಆಹಾರ ಇಲ್ಲದೆ ನೀವು 40 ದಿನ 50 ದಿನ ಇರಬೇಕು ಚಾನ್ಸ್ ಇದೆ. ನೀರಿಲ್ಲದೆ 7 ದಿನಗಳು ಇರೋದಕ್ಕೂ ಚಾನ್ಸ್ ಇದೆ. ಇದು 30 ಸೆಕೆಂಡ್ಸ್ ಆರ್ಡಿನರಿ ಜನಗಳಿಗೂ. ಸಾಧನ ಮಾಡೋದವರು 1.5 ಮಿನಿಟ್ 2 ಮಿನಿಟ್ಸ್. ಡೀಪ್ ಡೈವರ್ಸ್ ಇರ್ತಾರೆ, ಅವ್ರು ಮೇ ಬಿ 3 ಮಿನಿಟ್ಸ್. ಮೋರ್ ದ್ಯಾನ್ ದಟ್ ಜೈ ಶ್ರೀರಾಮ್ ಆಗಿಬಿಡ್ತಾರೆ. ಅಷ್ಟೊಂದು ಇಂಪಾರ್ಟೆನ್ಸ್ ಇದನ್ನು ನಾವು ಏನೂ ಐಡೆಂಟಿಫೈ ಮಾಡ್ತಾ ಇಲ್ಲ, ಅದಕ್ಕೂ ಪ್ರಾಮುಖ್ಯತೆ ಕೊಡೋದೇ ಇಲ್ಲ. ಯಾಕಂದರೆ ಅದು ಸುಮ್ಮನೆ ಬರ್ತಾ ಇದೆ, ಬೇಕಾದಷ್ಟು ನಮ್ಮ ಸುಟ್ಟು ಸುಮ್ಮನೆ ಬರ್ತಾ ಇದೆ.
ಅದಕ್ಕಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಅದನ್ನು ಇಂಪಾರ್ಟೆನ್ಸ್ ತೊಗೊಂಡು ಬಿಟ್ಟಿದ್ದಂದರೆ ಇನ್ನೇನೇನು ಮಾಡಬೇಕು ಎಲ್ಲನೂ ಮಾಡಬೇಕು. ಯಾಕಂದರೆ ಈ ತಗೋದು ಬಿಡೋದು ವಾಯುವಿನಲ್ಲೇ ಯೂನಿವರ್ಸಲ್ ಪವರ್ನು ಸಮ್ಮಿಳಿತ ಆಗಿ ಇದೆ. ಒಂದು ಒಳ್ಳೆಯ ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಂಡಂದರೆ ಆ ಯೂನಿವರ್ಸಲ್ ಪವರು ನಿಮಗೆ ಸಹಸ್ರಾರಂಧ್ರದಿಂದ ಒಳಗೆ ಬರ್ತದೆ. ಅದು ಮತ್ತು ಧೂಮಾತು ತಗೋಬಾರದು ಅಂತ ಪತ್ರಿಜಿ ಅವರು ಕಾಲಿ ಹೀಗೆ ಇಟ್ಕೊಂಡಿದ್ದಾರೆ. ನಾವು ಫಸ್ಟೇ ಹೇಳಿದ್ದೆ, ಅರಿಕಾಲಿಗೆ ಒಳಗಲಿಂದ ಕೀಳಕ್ಕೆ ಭೂಮಿ ತೊಗೊಂಡು ಹೋಗಿಬಿಡ್ತದೆ. ಈಗ ಹೀಗೆ ಕೂತ್ಕೊಂಡದ ಕಾರಣವಾಗಿ ನಮ್ಮ ಒಳಗೆ ಬರೋ ಶಕ್ತಿ ಹೋಗೋದಿಲ್ಲ. ಇನ್ನೇನು ಮಾಡ್ತದೆ, ಅದು ಸ್ಪ್ರೆಡ್ ಆಗಿಬಿಟ್ಟು ಬೇರೆ ಇನ್ನೊಬ್ಬರ ಜನಕ್ಕೂ ಒಳ್ಳೆ ಮಾಡ್ತದೆ. ಸೊ ನೀವು ಒಂದು ಫಸ್ಟ್ ಇನ್ಸಿಡೆಂಟ್ ಹೇಳಿದರೆ, ಫಸ್ಟು ಮೀಟ್ ಆದ ತಕ್ಷಣ ಜಗಳ ಆಯಿತು, ಫುಲ್ ಕ್ವಶನ್ಸ್ ಎಲ್ಲ ಆಯಿತು ಅಂತ. ಆಮೇಲೆ ಎಷ್ಟೋ ಒಂದು ಧ್ಯಾನ ಸಭೆಗಳಲ್ಲಿ, ಧ್ಯಾನ ಮಹಾಚಕ್ರದಲ್ಲಿ ನಿಮ್ಮನ್ನು ನಾವು ಸ್ಟೇಜ್ ಮೇಲೆಲ್ಲ ನೋಡಿದ್ದೀವಿ. ಎಷ್ಟೋ ಒಂದು ವರ್ಷಗಳು ಪತ್ರಿಜಿಯವ್ರ ಜೊತೆ ನೀವು ಟ್ರಾವೆಲ್ ಮಾಡಿದ್ದೀರಾ, ಎಷ್ಟೋ ಒಂದು ಸಾಂಗತ್ಯ ಇದೆ. ಸೊ ಅವ್ರ ಹತ್ರ ಸ್ಪೆಂಡ್ ಮಾಡಿರುವಂತಹ ಒಂದು 2-3 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನಿಮಗೆ ನಮಗೋಸ್ಕರ ಶೇರ್ ಮಾಡ್ಕೊತೀರಾ ಸ್ವಾಮೀಜಿ? ಅವ್ರ ಒಳಗಡೆ ಏನಿದೆ ಯಾರಕ್ಕೂ ಹೇಳೋದಿಲ್ಲ. ಒಂದು ಟಾರ್ಗೆಟ್ ಒಂದಿದೆ ಅಂದರೆ ನೋಡ್ತಾರೆ, ಇವರು ಅದಕ್ಕೂ ಸೂಟಬಲ್ ಅಂದರೆ ಇಲ್ಲಿ ಬಾ ಅಂತಾರೆ, ನೀವು ಹೋಗಿ ಅದು ಮಾಡು ಅಂತಾರೆ ಅಷ್ಟೇ. ಅವರು ಏನು ಸ್ವಾಮಿ ನನಗೆ ಸಾಧ್ಯವಾ, ನಾನು ಮಾಡ್ತಾ ಇಲ್ಲ, ನನಗೆ ಅದು ವಿಷಯ ಗೊತ್ತಿಲ್ಲ ಅವರೂ ಹೇಳೋದಿಲ್ಲ. ಇವ್ರು ಹೇಳಿಬಿಟ್ಟರೆ ಆಗ್ತದೆ ಅಂದರೆ ಫಸ್ಟ್ ಹಿ ವಿಲ್ ಐಡೆಂಟಿಫೈ ಹೂ ಈಸ್ ದ ಸೂಟಬಲ್ ಪರ್ಸನ್ ಅಂತ ಐಡೆಂಟಿಫೈ ಮಾಡ್ತಾರೆ. ಇನ್ನೊಬ್ಬರು ನಾವು ಪಿರಮಿಡ್ ಕಟ್ಟಬೇಕು, ನಾವು ಬಂದು ನೋಡ್ತೀನಿ ಪ್ಲೇಸ್ ಅಂತಾರೆ. ಆ ಪ್ಲೇಸ್ಗೂ ಪ್ರಾಮುಖ್ಯತೆ ಇರಬೇಕು. ಯಾವ ಕಾಲನಲ್ಲೂ ಯಾರೋ ಒಬ್ಬರಲ್ಲಿ ತಪಸ್ ಮಾಡಿರಬೇಕು. ಆ ಪ್ಲೇಸ್ಗೂ ಯಾವುದೋ ಒಂದು ಇಂಪಾರ್ಟೆನ್ಸಿ ಇರಬೇಕು. ಅವ್ರೇನು ಮಾಡ್ತಾರೆ, ಆ ಜಾಗಕ್ಕೆ ಬಂದು ಇವ್ರು ಕೂತ್ಕೊತಾರೆ ಧ್ಯಾನನಲ್ಲಿ, ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ. ಎಸ್ ಇಟ್ ಈಸ್ ಸೂಟಬಲ್ ಅಂದರೆ ಮಾಡ್ಕೊ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊ ಅಂತಾರೆ. ಫ್ರೀನೆಸ್ ಕೊಟ್ಟಿದ್ದಾರೆ. ಒಂದು ಪರ್ಟಿಕ್ಯುಲರ್ ಸಿಸ್ಟಮ್. ಬೇರೆ ವ್ಯವಸ್ಥೆಗಳಲ್ಲಿ ఇప్పుడు ನಾಮದೇವ್ ಬಾಬಾ ಒಂದು ಸಿಸ್ಟಮ್, ಜಗ್ಗಿ ವಾಸುದೇವ್ ಒಂದು ಸಿಸ್ಟಮ್, ಆನಂದಮಯಿ ಮಾತಾ ಒಂದು ಸಿಸ್ಟಮ್, ಶಂಕರಾಚಾರ್ಯ ಒಂದು ಸಿಸ್ಟಮ್, ಮಧ್ವಾಚಾರ್ಯ ಒಂದು ಸಿಸ್ಟಮ್, ರಾಮಾನುಜಾಚಾರ್ಯ ಹಿಂಗೆ ಇರಬೇಕು, ಇದು ನೀತಿ ನಿಯಮಗಳು. ಇಲ್ಲಿ ನೀ ಇಷ್ಟ ಮಾಡೋದು ಬರೀ ಒಂದು ಧ್ಯಾನ ಮಾಡ್ಕೊ, ಧ್ಯಾನ ಇನ್ನೊಬ್ಬರಿಗೂ ಕற்றுಕೊಡಿ ಅಷ್ಟೇ ಹೇಳ್ತಾ ಇರ್ತವ್ರೆ. ಫ್ರೀನೆಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಪಿರಮಿಡ್ಗೂ ಈ ಹೆಸರೇ ಇರಬೇಕು ಅಂತ ಎಲ್ಲ ಅವ್ರು ಕೊಡೋದಿಲ್ಲ. ನಿನ್ನ ಇಷ್ಟ ಹೆಸರು ಇಟ್ಕೊ ಅಂದರೆ ಬರೀ ಧ್ಯಾನವನ್ನು ಡೆವಲಪ್ ಮಾಡಿ. ಯಾಕಂದರೆ ಈ ಸುಲಭವಾದ ಧ್ಯಾನ ಈ ಜಗತ್ತಿಗೆ ಈ ಸಮಯಕ್ಕೆ ಬೇಕು. ಯಾಕಂದರೆ ಮನುಷ್ಯರು ಇಂದಕ್ಕೆ ಮುಂದೆ ಮಾಡಲ ಥರ 6-7 ಗಂಟೆ ಕೂತ್ಕೊಂಡು ಆ ಕಠಿಣ ಆಸನಗಳು ಹಾಕ್ಕೊಂಡು ಮಾಡೋಕ್ಕೆ ಸಾಧ್ಯ ಅಲ್ಲ. ಬರೀ ಸುಮ್ಮನೆ ಕೂತ್ಕೊಂಡಂತೆ ಕೀಲ ಕೂತ್ಕೊಂಡೋಕ್ಕೆ ಸಾಧ್ಯ ಅಲ್ಲ. ಅವ್ರೇನು ಪತ್ರಿಕೆ ಏನು ಹೇಳ್ಬಿಟ್ಟು, ಬೇಡ ಕೀಲನೇ ಬೇಡ, ನೀವು ಎಲ್ಲಿ ಬೇಕಂದ್ರೆ ಕುರ್ಚಿನಲ್ಲಿ ಕೂತ್ಕೊ, ಆರಾಮಾಗಿ ಕೂತ್ಕೊ. ಅದನ್ನೇ ಸಂಸ್ಕೃತದಲ್ಲಿ ಸುಖ ಆಸನ ಅಂತಾರೆ. ಆಸನಗಳಲ್ಲಿ ಅಷ್ಟೊಂದು ಸುಲಭಮಾನ ಆಸನ ಸುಖಾಸನ. ಚಪ್ಪಲಿ ಹಾಕ್ಕೊಂಡು ಕೂತ್ಕೊಳ್ಬೇಕು, ಚಪ್ಪಲಾಂಗ. ಅದನ್ನು ಭಾಳ ಜನಗಳು ಎಷ್ಟು ಕೂತ್ಕೊತಾರೆ. ಅದು ವ್ಯವಸ್ಥೆ ಅಷ್ಟೊಂದು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಇದಕ್ಕಂತೆ ಸಿಂಪ್ಲಿಫೈ ಇನ್ನೊಂದು ಬರೋದಕ್ಕೂ ಚಾನ್ಸ್ ಇಲ್ಲ. ನೋ ಬಡಿ ಕ್ಯಾನ್ ಐಡೆಂಟಿಫೈ ಬಿಯಾಂಡ್ ದಿಸ್. ಇದಕ್ಕಂತೆ ಇನ್ನೊಂದು ವ್ಯವಸ್ಥೆ ಬರೋದಕ್ಕೂ ಚಾನ್ಸ್ ಇಲ್ಲ. ಇದು ಫೈನಲ್. ಸೊ ಖುಷಿ ಆಯ್ತು ಸ್ವಾಮೀಜಿ, ನಿಮ್ಮಂಥವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ರಿಯಲಿ. ಅಂದರೆ ನಮ್ಗೆ ಗೊತ್ತು, ನೋಡಿದ್ದೀವಿ, ಬಟ್ ನಿಮ್ಮಂಥವ್ರು ಹೇಳಿದಾಗ ಪತ್ರಿಜಿ ಬಗ್ಗೆ ಇನ್ನೂ ನಮಗೆ ಚೆನ್ನಾಗಿ ತಿಳಿತಾ ಬರ್ತಾ ಇದೆ. ನಂದು ಅದೇ ಆಸೆ. ಅವರು ಹೋಗಿರಬಾರದು, ಹೋಗಿದ್ದಾರೆ. ಈ ಹೋಗೋದು ಬತ್ತಿ ಹೋಗಿ ಇರಬೇಕು ಹೋಗಬೇಕು ಅನ್ನೋದು ನಾವು ಜಸ್ಟಿಫಿಕೇಷನ್ ಮಾಡೋದಲ್ಲ. ಅಂದರೆ ನನ್ನ ಮನಸ್ಸಿಗೆ ನಾನು ಯೋಚನೆ ಬರ್ತದಂದರೆ, ಆ ದೇವರು ಅವ್ರಿಗೆ ಇಷ್ಟೊಂದು ಡೆಸ್ಟಿನೇಷನ್ ಕೊಟ್ಟು ಕಳಿಸಿಬಿಟ್ಟಿದ್ದಾರೆ. ಡೂ ದಿಸ್ ಮಚ್ ಅಂತ. ಅವ್ರು ದಿಸ್ ಮಚ್ ಇಟ್ಟಿಲ್ಲ, ಸೋ ಮಚ್ ಮಾಡಿಬಿಟ್ಟಿದ್ದಾರೆ. 1000 ಪಿರಮಿಡ್ಸ್ ಮಾಡುವಂಥ ದೇವರು ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ನಾವು ಹೇಳ್ತಾ ಇದ್ದೇವೆ. ಅವ್ರು ಲ್ಯಾಕ್ಸ್ನಲ್ಲಿ ಮಾಡಿಬಿಟ್ಟಿದ್ದಾರೆ. ನಿನ್ನ ಕೆಲಸ ಈಗ ಬೇಡಪ್ಪ, ಮತ್ತು ಇನ್ನೊಂದು ಸಲ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. ಹೌ ಲಾಂಗ್ ವಿ ಆರ್ ಲಿವಿಂಗ್ ದಟ್ ಈಸ್ ನಾಟ್ ಇಂಪಾರ್ಟೆನ್ಸ್, ಹೌ ವಿ ಆರ್ ಲಿವಿಂಗ್. ಹ್ಯಾಂಗೆ ಜೀವಿಸಿದ್ದೀವಿ ಅದು ಮುಖ್ಯ, ಎಷ್ಟು ದಿನ ಜೀವಿಸೋದಿಲ್ಲ. ಅವ್ರು ನೋಡಿ ಅಷ್ಟೊಂದು 70 ಇಯರ್ಸ್ ಒಳಗನೆ ಪ್ರಪಂಚ ಪ್ರಖ್ಯಾತ ಆಗಿಬಿಟ್ಟಿದ್ದಾರಲ್ಲ. ಎಷ್ಟೊಂದು ಜನಗಳಿಗೂ ಶಾಂತಿ ಕೊಟ್ಟಿದ್ದಾರೆ, ಎಷ್ಟೊಂದು ಜನಗಳಿಗೂ ಹಾಸ್ಟೆಲ್ ಟ್ರಾವೆಲ್ ಕೊಟ್ಟು ಬಿಟ್ಟಿದ್ದಾರೆ.
ಅವರು ಆಸ್ಟ್ರಲ್ ಟ್ರಾವೆಲ್ ಮಾಡು ಅದು ಇದಂತ ಹೇಳಲ್ಲ. ಆ ಥರ ನೆಕ್ಸ್ಟ್ ಜನ್ರೇಷನ್ ಬಂದಿದ್ದು ಮಾಸ್ಟರ್ಗಳಲ್ಲೂ ಇನ್ನೂ ಒಳ್ಳೆಯ ಸಾಧನ ಮಾಡಿಬಿಟ್ಟು ಸೂಕ್ಷ್ಮ ಶರೀರ ಯಾನ ಮಾಡಿಕೊಂಡೋದು, ಬೇರೆ ಲೋಕ ನೋಡ್ಕೊಂಡೋದು ಮಾಡಿಬಿಟ್ಟಿದ್ದಾರೆ. ಅದು ಬೇರೆದು. ಪತ್ರಿಜಿ ಆಶಯ ಅದಲ್ಲ. ನೀವು ನಿಮ್ಮ ಬಗ್ಗೆ ನೀವು ತಿಳಿಸ್ಕೊ. ನೀವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡೋಗೂ ಧ್ಯಾನ. ಪತ್ರಿಜಿ ಟಾರ್ಗೆಟ್ ಅದು ಇನ್ನೂ ವಿಸ್ತೃತ ಆಯಿತು, ತಪ್ಪೇನಿಲ್ಲ. ಸೊ ಈ ಒಂದು ಪಿರಮಿಡ್ ಮಾಸ್ಟರ್ಸ್ನ ಅಥವಾ ಈ ಒಂದು ಪಿರಮಿಡ್ ಕನ್ಸ್ಟ್ರಕ್ಟ್ ಆಗ್ತಿರೋದು, ಈ ಸಂಸ್ಥೆಯನ್ನು ಎಷ್ಟು ಜನ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಸ್ವಾಮೀಜಿ, ನೀವು ಎಷ್ಟೋ ಕಡೆ ಎಲ್ಲ ಸಭೆಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ, ಈ ಎಲ್ಲ ಒಂದು ಮೂಮೆಂಟ್ ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ ಸ್ವಾಮೀಜಿ? ಇದು ಇನ್ನೊಂದು 10-15 ವರ್ಷಗಳಿಗೆ ಹ್ಯಾಂಗೆ ಒಂದೊಂದು ಊರಿನಲ್ಲಿ ಒಂದು ಮಂದಿರ ಹ್ಯಾಂಗಿತ್ತು, ಪತ್ರಿಜಿ ಆಶಯ ಊರಿನಲ್ಲಿ ಒಂದು ಪಿರಮಿಡ್, ಮನೆ ಮೇಲೆ ಪಿರಮಿಡ್ ಆಗಿಬಿಡ್ತದೆ. ಇಟ್ ಸ್ಪ್ರೆಡ್ಸ್ ಲೈಕ್ ಎನಿಥಿಂಗ್. ಭಾಳ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಡ್ತದೆ. ಅಂದರೆ ಇದು ಜನ ಒಳಗೆ ಕರ್ಕೊಂಡು ಹೋಗಬೇಕು ನಾವು. ಅದಕ್ಕೆ ನನ್ನ ಪ್ರಯತ್ನ. ಎಲ್ಲಿ ಯಾರು ಕಲಿಸಿದ್ದಾರೆ ಅಂದರೆ ಪಿರಮಿಡ್ ಬಗ್ಗೆ ಹೇಳ್ತೇನೆ. ಪಿರಮಿಡನ್ನು ನೀವು ಯೋಚನೆ ಮಾಡ್ತಾ ಇದ್ದಂದರೆ ಇನ್ನೂ ಎಷ್ಟೊಂದೋ ವಿಷಯಗಳಿದೆ. ಪಿರಮಿಡ್ ಆಕಾರ ಹೆಂಗೆ ಇರ್ತದೆ? ಒಂದು ಪರ್ಫೆಕ್ಟ್ ಸ್ಕ್ವೇರ್, ಚತುರಸ್ರ, ಅದ ಮೇಲೆ 4 ಪಿರಮಿಡ್ಗಳು. ಎಂಟ್ರೆನ್ಸ್ ವಾಲ್ನಲ್ಲಿ ಮಾತ್ರವೇ ಮಾರ್ಗ ಇರ್ತದೆ, ಬೇರೆ ಮಾರ್ಗ ಇರೋದಿಲ್ಲ. ಆ 4 ಡೋರ್ ವಾಲ್ಸ್ಗಳಿಗೆ ಒಂದೊಂದು ವಾಲ್ಗೂ ಒಂದೊಂದು ಇಂಪಾರ್ಟೆನ್ಸ್ ಕಂಪ್ಯಾರಿಸನ್ ಮಾಡಿದ್ದು. ಫಸ್ಟದು ಧರ್ಮ, ಅರ್ಧ, ಕಾಮ, ಮೋಕ್ಷ ಎಂಟ್ರೆನ್ಸ್. ಧರ್ಮ ಮಾರ್ಗದಿಂದ ನೀವು ಒಳಗೆ ಬರ್ತಾ ಇದ್ದೀವಿ. ನೀವು ಒಳಗೆ ಬಂದಂದರೆ ನೀವು ಸೈಡು ನೀವು 4 ಯುಗಗಳಿಂದನೂ ಇದ್ದೀವಿ. ಅದು ಆ ಸ್ಕ್ವೇರು 4 ಯುಗಗಳಕ್ಕೂ ಸಂಕೇತ. ಆಮೇಲೆ ಇಲ್ಲಿ ಬಂದಂದರೆ ನೀವು ಖನಿಜ ಜನ್ಮ ಎತ್ತಾಯಿತು, ವೃಕ್ಷ ಜನ್ಮ ಎತ್ತಾಯಿತು, ಜಂತು ಜನ್ಮ ಎತ್ತಾಯಿತು, ಈಗ ಮಾನವರ ಇದ್ದೀವಿ ಅನ್ನೋದು ಅದಕ್ಕೆ ಕೊಡ್ತಾ ಇದ್ದೆ. ನೀವು ಈ ಮಾನವ ಶರೀರ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ 4 ದಿಶೆಗಳಲ್ಲದೆ ಇದಪ್ಪ ಅಂತ ಈ 4 ಸ್ಕ್ವೇರ್ಸ್ನು ಇಂಡಿಕೇಶನ್ ಮಾಡ್ತದೆ. ಮೇಲೆ ಇರೋದು ತ್ರಿಕೋಣಗಳು, ಸತ್ವ, ತಮೋ, ರಜೋಗುಣ ಅಂತ ತ್ರಿಗುಣ ಒಂದು ಕೋಣ, ಭೂತ, ಭವಿಷ್ಯತ್, ವರ್ತಮಾನ ಕಾಲ ಅನ್ನೋದು ಇನ್ನೊಂದು ಕೋಣ. ಸೊ ಮೈ ಕಂಪ್ಯಾರಿಸನ್ ನಾವು ಪಿರಮಿಡ್ ನೋಡಿದ ಮೇಲೆ ನನಗೂ ಬಂದ ಆಲೋಚನೆ, ಯಜ್ಞ, ಯಾಗ, ತಪಸ್, ಮಾನವ ಲಕ್ಷ್ಯ, ಅದು ಒಂದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದೆಲ್ಲ ಬಿಟ್ಟಿದ್ದಂತೆ ಆ ಮೇನ್ ಪಾಯಿಂಟು ಮಹಾಕಾರಣ. ನನಗೆ ಪಿರಮಿಡ್ ಹಾಗೆ ಕಾಣಿಸ್ತದೆ, ಇನ್ನೊಬ್ಬರಿಗೂ ಹಿಂಗೆ ಗೊತ್ತಾರೆ. ಈ ಒಂದು PMC ಚಾನಲ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸ್ವಾಮೀಜಿ? ಈ ಚಾನಲ್ ನೀವು ಎಷ್ಟೊಂದು ಇಂಟರ್ವ್ಯೂಸ್ನ ಕೊಟ್ಟಿದ್ದೀರಾ. ಈ ಒಂದು ಚಾನಲ್ ಹೇಗಿದೆ, ಇದರ ಒಂದು ಪ್ರಭಾವ ಮುಂದೆ ಹೆಂಗೆ ಇರಬಹುದು ಅಂತ ನೀವು ಅನ್ಕೊತಿದ್ದೀರಾ ಸ್ವಾಮೀಜಿ? PMC ಅಂದರೆ ನಿಮ್ಮ ಅರ್ಥನಲ್ಲಿ ಪಿರಮಿಡ್ ಮೆಡಿಟೇಷನ್ ಸೆಂಟರ್, ಪವರ್ಫುಲ್ ಮೀಡಿಯೇಷನ್ ಕನೆಕ್ಷನ್. ಪವರ್ಫುಲ್ ಮೀಡಿಯೇಷನ್ ಕನೆಕ್ಷನ್, ಅದು ಒಂದು ಅರ್ಥನಲ್ಲೇ ನಾನು ಏನು ಹೇಳಬೇಕು ಎಲ್ಲನೂ ಆಯಿತು. ಸೊ ಇಟ್ ವಿಲ್ ಸ್ಪ್ರೆಡ್ಸ್ ಆಟೋಮ್ಯಾಟಿಕಲಿ ವಿತ್ ದಿ ಗಾಡ್ಸ್ ಗ್ರೇಸ್. ಪರಮಾತ್ಮನ ದಯ, ಆ ಪತ್ರಿಜಿಯವರ ದೃಢ ಸಂಕಲ್ಪ, ಅದು ಹಾಗೇ ಮುಂದಕ್ಕೆ ನಡೆಸ್ತದೆ. ದಿನ ಪ್ರವರ್ಧಮಾನ ಆಗಿಬಿಡ್ತದೆ, ನೋ ಡೌಟ್ ಇನ್ ಇಟ್. ಅಂದರೆ ಎಲ್ಲ ಜನರ ಕಡೆಗೂ ಅದು ಹೋಗೋದು ಮಾರ್ಗ ಅವರವರು ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೋ. ಬರೀ ಪತ್ರಿಜಿ ಆಸೆಯನ್ನು ಆ್ಯಸ್ ಇಟ್ ಈಸ್ ಕರ್ಕೊಂಡು ಬೇಕು. ನಾವೇನೋ ಇದು ಮಾಡಿದ್ದೆ ಅದು ಮಾಡಿದ್ದೆ, ನೀವು ಹಾಸ್ಟೆಲ್ ಟ್ರಾವೆಲ್ ಮಾಡಿ ಬಂದಿದ್ದೀವಿ, ಏನಾಯ್ತಪ್ಪ? ಏನೋ ಸಾಧನೆ ಮಾಡಿ ಭೂಮಿಲಿಂದ 1 ಅಡಿ ಮೇಲೆ ಬಂತೀವಿ, ಏನಾಯಿತು? ಆತ್ಮಸಾಕ್ಷಾತ್ಕಾರ ಆಯ್ತಾ? ಮತ್ತು ಈ ಲೋಕನಲ್ಲೂ ಸುತ್ತೋದಲ್ಲ. ಸಾಧನೆ ಮಾಡೋದು ಆತ್ಮಸಾಕ್ಷಾತ್ಕಾರಕ್ಕೆ. ಸಾಧಾರಣ ಸ್ಥಳನಲ್ಲಿ ಕೂತ್ಕೊಂಡು ಮಾಡೋದಕ್ಕೂ ಪಿರಿಯಡ್ ಒಳಗೆ ಕೂತ್ಕೊಂಡು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಪತ್ರಿಜಿ ಪಿರಮಿಡೋ ಅಂತಾರೆ. ಅಮಿಡ್ ಎಲ್ಲರಿಗೂ ಆ ಅರ್ಥ ಗೊತ್ತು. ಅಗ್ನಿ ಮಧ್ಯಸ್ಥಗತಃ ಅಂತ. ಅಂದರೆ ಆ ಯೂನಿವರ್ಸಲ್ ಪವರ್ ಸೆಂಟರ್ನಲ್ಲಿ ಏಕೀಕೃತವಾಗಿ ಅಲ್ಲಿಂದ 18 ಕಿಲೋಮೀಟರ್ಸ್ಗೂ ಸ್ಪ್ರೆಡ್ ಆಗ್ತದೆ. ಆ 10x10 ಫೀಟ್ ನೀವು ಮಾಡಿಬಿಟ್ಟಿದ್ದಂದರೆ ಆ ಊರ ಜನಕ್ಕೆಲ್ಲರಿಗೂ ಆ ವೈಬ್ರೇಷನ್ಸ್ ಬರ್ತಾ ಇರ್ತದೆ. ಧ್ಯಾನ ಮಾಡ್ತಲ್ಲ ಮಾಡೋದು ಜನಕ್ಕೂ ಮಾಡಿಲ್ಲದ ಜನಕ್ಕೂ, ಪಶು ಮಾಡು ಜಂತುಗಳಕ್ಕೆ ಆ ವೈಬ್ರೇಷನ್ ಸೇರಿಬಿಡ್ತಾನೆ ಇರ್ತದೆ. ಇನ್ನು ದೇವರು ದೊಡ್ಡ ಪಿರಮಿಡ್ ಮಾಡ್ತಾ ಇದ್ದಾರೆ ಜನಗಳು.
ಈಗ ಲಕ್ಷ್ಮಣರಾವ್ ಅಂತ ಒಬ್ಬರು ಆಂಧ್ರ ಪ್ರದೇಶನಲ್ಲಿ ಹೈದರಾಬಾದ್ ಪಿರಮಿಡ್ಕಂತೆ ದೊಡ್ಡ ಪಿರಮಿಡು ಮತ್ತು ಬೆಂಗಳೂರು ಪಿರಮಿಡು ದೊಡ್ಡದು, ಅದಕ್ಕಂತೆ ದೊಡ್ಡದು. ಯಾಕೋ ಅವ್ರ ಇಂಟೆನ್ಷನ್ ಏನು? ಪತ್ರಿಜಿಯನ್ನು ಒಳ್ಳೆ ಫಾಲೋ ಮಾಡೋದವ್ರು ಆ ಥರ ಮಾಡ್ತಾರೆ. ಸ್ವಾಮೀಜಿ, ಇನ್ನೊಂದು ಕ್ವೆಶನ್ ಸ್ವಾಮೀಜಿ, ಕೊನೆಯದಾಗಿ, ಆಧ್ಯಾತ್ಮಿಕ ಸಾಧಕರು ಅಥವಾ ಧ್ಯಾನ ಮಾರ್ಗದಲ್ಲಿರುವವರು ಬೆಳ್ಳುಳ್ಳಿ ತಿನ್ನಬಾರ್ದು, ಗಾರ್ಲಿಕ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆ ಸ್ವಾಮೀಜಿ ಅದು? ರಜೋಗುಣನೂ ಡೆವಲಪ್ಮೆಂಟ್ ಮಾಡಿಬಿಡ್ತದೆ. ಅದಕ್ಕೆ ಮಾಂಸಾಹಾರ ಮನುಷ್ಯ ಆಹಾರ ಅಲ್ಲ. ಮಾಂಸಾಹಾರ ಮನುಷ್ಯ ಆಹಾರ ಅಲ್ಲ. ಕಂದಮೂಲಗಳು, ಫಲಗಳು, ಕಾಯಿ ಕರಿಗಳು ಇದೆ. ಸಿಲ ಜನಗಳು ನನ್ನ ಕೊಸ ಮಾಡ್ತಾರೆ, ವೃಕ್ಷಕ್ಕೂ ಪ್ರಾಣ ಇದಲ್ವ, ನೀವು ಜೀವಹಿಂಸೆ ಮಾಡ್ತಾ ಇದ್ದಲ್ವ, ನಾವು ಮಾಡೋದು ಜೀವಹಿಂಸೆ ಅಂತೀ. ಅಂದರೆ ವೃಕ್ಷ ಕಟ್ ಮಾಡಿಬಿಟ್ಟಿದ್ದಂದರೆ ಮತ್ತು ಬರ್ತದೆ, ನೀವು ಜಂತುವನ್ನು ಕಟ್ ಮಾಡಿಬಿಟ್ಟಿದ್ದಂದ್ರೆ ಮತ್ತು ಬರ್ತದ. ಜೀವ ತಗೋಕೆ ನಿಮಗೇನು ಹಕ್ಕು? ಜೀವ ಹಾಕೋಕೆ ನಿನಗೆ ಹಕ್ಕಿದ್ದಂದರೆ, ಶಕ್ತಿ ಇದ್ದಂದರೆ ಜೀವ ತಗೋ, ಅದೇನೂ ಇಲ್ಲ. ನೆಕ್ಸ್ಟು ಆ ಆಹಾರ ಡೈಜೆಸ್ಟ್ ಮಾಡ್ಕೊಂಡೋಕ್ಕೆ ಭಾಳ ಬೇಕಾದಷ್ಟು ಮಸಾಲೆಗಳು ಆಡಿಬಿಡ್ತಾರೆ. ಅದು ನಮ್ಮ ಬಾಡಿ ಒಳಗೆ ರಜೋಗುಣನೂ ಜಾಸ್ತಿ ಆಗಿಬಿಡ್ತದೆ, ತಮೋಗುಣನೂ ಜಾಸ್ತಿ ಆಗಿಬಿಡ್ತದೆ. ಡೈಜೆಸ್ಟ್ ಆಗೋದು ಕಷ್ಟ, ಅನಾರೋಗ್ಯ ಸಮಸ್ಯೆಗಳನ್ನು ಬಂದುಬಿಡ್ತದೆ. ನಾವು ಇಷ್ಟೊಂದು ದಿನದಿಂದ ತಿಂತಾಯಿದ್ದೀನಿ, ಯಾವತ್ತೋ ಒಂದು ದಿನ ನೀನು ರೋಗ ಬಂದದ ಮೇಲೆ ಗೊತ್ತಾಗ್ಬಿಡ್ತದೆ. ಫಸ್ಟ್ ಎಂಟ್ರೆನ್ಸ್ ದಿನ ಒಂದು ದಿನ ತಿನ್ನಂದರೆ ಕ್ಯಾನ್ಸರ್ ಸೆಲ್ ಒಂದು ಡೆವಲಪ್ ಆಗ್ತದೆ. ಒಂದು ಸೆಲ್ ಯು ಕ್ಯಾನ್ ನಾಟ್ ಏಬಲ್ ಟು ಫೈಂಡ್ ಔಟ್. ಸ್ಲೋಲಿ ಆ್ಯಸ್ ಮಚ್ ಆ್ಯಸ್ ಯು ಆರ್ ಈಟಿಂಗ್, ದಟ್ ಟು ಸೆಲ್ಸ್ ವಿಲ್ ಇನ್ಕ್ರೀಸ್. ಇಟ್ ಕಮ್ ಇನ್ ಟು ದಿ ಫೋರ್ಸ್ ಲೈಕ್ ಎ ಕ್ಯಾನ್ಸರ್ ಆರ್ ಸಮಥಿಂಗ್ ಡಿಸೀಸಸ್. ಸೊ ಅದಕ್ಕಿಂತ ಸ್ವಾಮೀಜಿ, ಲೈಕ್ ಪತ್ರಿಜಿ ಅವರು ಬಹಳ ಖಡಾಖಂಡಿಯಾಗಿ ಹೇಳ್ತಾ ಇದ್ರು, ನೀನು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟು ನೀನು ಸಸ್ಯಾಹಾರಿ ಆಗು ಅಂತ. ಶಾಕಾಹಾರಿ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾರೆ. ಯಾಕಂದರೆ ನಾವು ಮಾನವರಿಗೂ ದೇವರು ಈ ಆಹಾರ ಅಂತ ಕೊಟ್ಟಿದ್ದರು. ಆ ಕ್ರೂರ ಜಂತುಗಳಕ್ಕೆ ಅದಕ್ಕೆ ಆಹಾರ, ಅದಕ್ಕೂ ಹೊಟ್ಟೆ ಆಗಿದೆ, ಡೈಜೆಸ್ಟಿವ್ ಸಿಸ್ಟಮ್ ಆಗೋದಕ್ಕೂ ಅದಕ್ಕೂ ಒಳ್ಳೆಯದು. ನಮಗೂ ಆ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ. ಇಂಟೆಸ್ಟೈನ್ಸು 32 ಫೀಟಕ್ಕೆ ಮೇಲೆ ನಮಗಿದೆ, ಅದಕ್ಕೂ 14 ಫೀಟು. ಒಂದು ಸಲ ಅದು ಊಟ ಮಾಡಿಬಿಟ್ಟಿದ್ದಂದರೆ 3-4 ದಿನ ಊಟ ಮಾಡೋದಿಲ್ಲ. ನಮಗೇನು ದಿನಕ್ಕೆ 3 ಸಲ ಮಾಡ್ಕೋಬೇಕು. ಈಸಿ ಡೈಜೆಸ್ಟಬಲ್ ಸಿಸ್ಟಮ್ ನಮ್ಮದಿದೆ. ಅದನ್ನು ನಾವು ಹಾಳಾಕಿಬಿಟ್ಟು ಬೇಡಾದ ವಸ್ತುಗಳಲ್ಲೆಲ್ಲ ಒಳಗೆ ಹಾಕಿಬಿಟ್ಟು ಅದನ್ನು ನಾಶ ಮಾಡಿಬಿಟ್ಟು ನಮ್ಮ ದೇಹನೂ ಎಲ್ಲನೂ ಒತ್ತು ಬಿಡ್ತದೆ. ಸ್ವಾಮಿ, ಕೊನೆಯದಾಗಿ ನಿಮ್ಮ ಒಂದು ಸಂದೇಶ ನಮ್ಮ ಪ್ರೇಕ್ಷಕರಿಗೋಸ್ಕರ, ಧ್ಯಾನಿಗಳಿಗೋಸ್ಕರ ನಿಮ್ಮ ಒಂದು ಸಂದೇಶ ಸ್ವಾಮಿ. ಪತ್ರಿಜಿ ಆಶಯ ಇಟ್ಟು ಹ್ಯಾಂಗೆ ಮಾಡು ಅಂದಿದ್ದಾರೋ ಹಾಗೇ ಮಾಡಿಕೊಂಡ್ರಿ, ಒಳ್ಳೆಯ ಅಭಿವೃದ್ಧಿಗೆ ಬಂದು ಬಿಡ್ರಿ. ನೀವು ಕತ್ಕೊಂಡೋದಿಲ್ಲ, ನೀವು ಸಾಧನ ಮಾಡೋದಿಲ್ಲ. ನಿಮಗೆ ಸಾಧ್ಯವಾಗೋದುವರೆಗೂ ನಿಮ್ಮ ದೋಸ್ತುಗಳಿಗೆ, ನಿಮ್ಮ ಅಕ್ಕಪಕ್ಕದಲ್ಲಕ್ಕೆ ಈ ಧ್ಯಾನದ ಬಗ್ಗೆ, ಈ ಶಾಕಾಹಾರಿ ವ್ಯವಹಾರ ಬಗ್ಗೆ ಎಲ್ಲರ ಜನಗಳಿಗೂ ಸ್ವಲ್ಪ ಜ್ಞಾನ ಕೊಟ್ಟುಬಿಟ್ಟು, ಜ್ಞಾನ ಡಿಸ್ಟ್ರಿಬ್ಯೂಟ್ ಎಷ್ಟು ಮಾಡಿದ್ರೂ ಅಷ್ಟು ಇನ್ನೂ ನಿಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಆ ಥರ ಮಾಡಿಕೊಂಡು ಎಲ್ಲರೂ ಧ್ಯಾನಾಭಿವೃದ್ಧಿ ತಗೊಳ್ಳಬೇಕು ಅಂತ ಹೇಳ್ಕೊಂಡು ಜೈ ಶ್ರೀರಾಮ್. ಬಹಳ ಧನ್ಯವಾದಗಳು ಸ್ವಾಮೀಜಿ. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಚಾನಲ್ಗೆ ಕೊಟ್ಟಿದ್ದೀರಾ, ಎಷ್ಟೋ ಒಂದು ಜ್ಞಾನವನ್ನು ನಮ್ಮ ಧ್ಯಾನಿಗಳಿಗೆಲ್ಲ ನೀಡಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸ್ವಾಮೀಜಿ. ಎಲ್ಲ ನಮ್ಮದು ಗುರು ಕಟಾಕ್ಷ, ಆ ಪತ್ರಿಜಿ ಅವರ ಕಟಾಕ್ಷ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.